ओम शांति। ओम शांति। ओम शांति। ಮುರಳಿ ಡೇಟಾ ಇದೆ ನವೆಂಬರ್ 5th 2023. ಪ್ರಾತಃ ಮುರಳಿ ಅವ್ಯಕ್ತ ಬಾಗ್ದಾದ ರಿವೈಸ್ ಕೋರ್ಸ್ ಮಾರ್ಚ್ 10 1996. मार्च 10 1996 मधुबन। करनहार और करावनहार की स्मृति से कर्मातीत स्थिति का अनुभव। करनहार और करावनहार की स्मृति से कर्मातीत ಸ್ಥಿತಿ का ಅನುಭವ. ಮಾಡುವಂತಹ ಹಾಗೂ ಮಾಡಿಸುವಂತವರ ಸ್ಮೃತಿಯಿಂದ ಮಾಡುವಂತವರ ಹಾಗೂ ಮಾಡಿಸುವಂತವರ ಸ್ಮೃತಿಯಿಂದ कर्मातीत ಸ್ಥಿತಿಯ अनुभव. आज कल्याणकारी बाप अपने साथी कल्याणकारी बच्चों को देख रहे हैं. सभी बच्चे बहुत ही लगन से प्यार से विश्व कल्याण का कार्य करने में लगे हुए हैं. ऐसे साथियों को देख बाप दादा सदा वाह साथी बच्चे वाह यह गीत गाते रहते हैं. ಈ ದಿನ ಕಲ್ಯಾಣಕಾರಿ ತಂದೆ ತನ್ನ ಜೊತೆಗಾರ ಕಲ್ಯಾಣಕಾರಿ ಮಕ್ಕಳನ್ನು ನೋಡುತ್ತಿದ್ದಾರೆ. ಎಲ್ಲಾ ಮಕ್ಕಳು ಕೂಡ ಇದೇ ಲಗ್ನವಿದೆ, ಇದೇ ಪ್ರೀತಿಯಿಂದ ವಿಶ್ವ ಕಲ್ಯಾಣದ ಕಾರ್ಯವನ್ನು ಮಾಡಬೇಕೆಂದೇ ಇದ್ದಾರೆ. ಇಂತಹ ಜೊತೆಗಾರರನ್ನು ನೋಡಿ ಬಾಬ್ದಾದ ವಾಹ್ ನನ್ನ ಜೊತೆಗಾರ ಮಕ್ಕಳೇ ವಾಹ್ ವಾಹ್ ಅಂತ ಈ ಹಾಡನ್ನೇ ಹಾಡುತ್ತಿದ್ದಾರೆ. आप सभी भी वाह वाह के गीत गाते रहते हो ना. ತಾವು ಸಹ ವಾಹ್ ವಾಹ್ ಎಂದು ಹಾಡನ್ನು ಹಾಡುತ್ತಿರುತ್ತೀರಲ್ಲವೇ ಅಂತ ಕೇಳ್ತಾ ಇದ್ದಾರೆ. आज बाप दादा ने चारों ओर के सेवा की गति देख साथ में स्व पुरुषार्थ की भी गति को देखा. तो सेवा और स्व पुरुषार्थ दोनों की गति में क्या देखा होगा? ಈ ದಿನ ತಂದೆ ವಾಹ್ ವಾಹಿನ ಹಾಡನ್ನೇ ಹಾಡುತ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈ ದಿನ 4 ಕಡೆ ಇರುವಂತಹ ಸೇವೆಯ ಮಕ್ಕಳ ಸೇವೆಯ ಗತಿಯನ್ನು ತಂದೆ ನೋಡ್ತಾ ಇದ್ದಾರೆ. ಜೊತೆ ಜೊತೆಯಲ್ಲಿ ಸ್ವಪುರುಷಾರ್ಥದ ಗತಿಯನ್ನು ಸಹ ತಂದೆ ನೋಡ್ತಾರೆ. ಮಕ್ಕಳ ಸೇವೆ ಗತಿ ನೋಡ್ತಿದ್ದಾರೆ ಹಾಗೂ ಸ್ವಪುರುಷಾರ್ಥದ ಗತಿಯನ್ನು ನೋಡ್ತಾ ಇದ್ದಾರೆ. तो सेवा और स्वपुरुषार्थ दोनों के गति में क्या देखा होगा आप जानते हो? ಈ ಬಾಬಾ ಕೇಳ್ತಾ ಇದ್ದಾರೆ, ಮಕ್ಕಳೇ ಸೇವೆಯಲ್ಲಿ ಹಾಗೂ ಸ್ವಪುರುಷಾರ್ಥದಲ್ಲಿ ಆ ತೀವ್ರ ಗತಿಯಲ್ಲಿ ಎರಡರ ಗತಿಯಲ್ಲಿ ಏನನ್ನು ನೋಡಿರ್ಬೋದು ತಮಗೆ ತಿಳಿದಿದೆಯಾ ಅಂತ ಕೇಳ್ತಾ ಇದ್ದಾರೆ. ಸೇವಾ ಕಿ ಗತಿ ತೀವ್ರ है व ಸ್ವಪುರುಷಾರ್ಥ ಕಿ ಗತಿ ತೀವ್ರ है. ಸೇವೆಯ ಗತಿ ತೀವ್ರವಾಗಿದೆಯಾ ಅಥವಾ ಸ್ವಪುರುಷಾರ್ಥದ ಗತಿ ತೀವ್ರವಾಗಿದೆಯಾ ಅಂತ ಕೇಳ್ತಾ ಇದ್ದಾರೆ. ಯಾವ ತೀವ್ರವಾಗಿದೆ? क्या है दोनों का बैलेंस है ಎರಡರ ಬ್ಯಾಲೆನ್ಸ್ ಇದೆಯಾ ಅಂತ ಕೇಳ್ತಾ ಇದ್ದಾರೆ. नहीं है तो विश्व परिवर्तन की आत्माओं को व प्रकृति को ब्लेसिंग कब मिलेगा? क्योंकि बैलेंस से जो आप सभी को ब्लेसिंग मिली है वह औरों को मिलेगी, तो अंतर क्यों? ಬಾಬಾ ಹೇಳ್ತಿದ್ದಾರೆ, ಮಕ್ಕಳೇ ನೀವು ಇದೆರಡರ ಸಮತೋಲನೆ ಇಟ್ಕೊಂಡಿಲ್ಲ ಅಂತಂದ್ರೆ ವಿಶ್ವ ಪರಿವರ್ತನೆ ಮಾಡುವಂತ ಆತ್ಮರು ಹೇಗಾಗ್ತೀರಾ? ಪ್ರಕೃತಿಯಿಂದ ನಿಮ್ಗೆ ಹೇಗೆ ಆಶೀರ್ವಾದ ಸಿಗತ್ತೆ? ಏಕೆ ಅಂತಂದ್ರೆ ನೀವು ಸಮತೋಲನ ಇಟ್ಕೊಳ್ಳೋದ್ರಿಂದ ನಿಮ್ಗೆ ಆಶೀರ್ವಾದ ಸಿಗುತ್ತೆ, ಮತ್ತೆ ಇತರಿಗೂ ಕೂಡ ಕೊಡ್ಲಿಕ್ಕೆ ಸಾಧ್ಯ. ಇದರಲ್ಲಿ ಅಂತರ ಯಾಕೆ ಬರ್ತಾ ಇದೆ?
कहलाते क्या हो, ಕರ್ಮಯೋಗಿ ವ ಸಿರ್ಫ್ ಯೋಗಿ. ನಿಮ್ಮನ್ನು ನೀವು ಏನೆಂದು ಹೇಳಿಕೊಳ್ತೀರಾ? ಕರ್ಮಯೋಗಿಗಳ, ಕೇವಲ ಯೋಗಿಗಳ ಅಂತ ಕೇಳ್ತಾ ಇದ್ದಾರೆ. ಕರ್ಮಯೋಗಿ ಹೋನ ಪಕ್ಕಾ ಹೇನಾ, ಕರ್ಮಯೋಗಿಗಳು ಪಕ್ಕನೇನಾ ಅಂತ ಕೇಳ್ತಾ ಇಲ್ವಾ? ಇದೇ ಹೆಸರು ನಮ್ಗಿರೋದು ಅಂತ. ಯಾವ ಹೆಸರು ನಮ್ಗಿರೋದು? कर्मयोगी अंताने ताने. तो सेवा भी कर्म है ना. कर्म में तो आते हो, बोलते हो, व दृष्टि देते हो, कोर्स कराते हो, म्यूजियम समझाते हो, यह सब श्रेष्ठ कर्म अर्थात सेवा है. तो कर्म योगी अर्थात कर्म के समय भी योग का बैलेंस. ಈಗ ನೀವು ಸೇವೆನೇ ಮಾಡ್ತಾ ಇರಬಹುದು, ಅದು ಕೂಡ ಕರ್ಮನೇ ತಾನೆ. ಕರ್ಮದಲ್ಲಿ ಬರುತ್ತೀರಿ, ಮಾತಿನಲ್ಲಿ ಬರ್ತೀರಿ, ದೃಷ್ಟಿಯನ್ನು ಕೊಡ್ತೀರಿ, ಕೋರ್ಸ್ ಅನ್ನು ಕೊಡ್ತೀರಿ, ಮ್ಯೂಸಿಯಂಸ್ ಅಲ್ಲೂ ಅರ್ಥ ಮಾಡಿಸ್ತೀರಿ. ಇದೆಲ್ಲವೂ ಕೂಡ ಶ್ರೇಷ್ಠ ಕರ್ಮವಾಗಿದೆ. ಕರ್ಮನೇ, ಆದರೆ ಇದು ಶ್ರೇಷ್ಠ ಕರ್ಮ. ಅದಕ್ಕೆ ಇದನ್ನು ಸೇವೆ ಎಂದು ಹೇಳಲಾಗುತ್ತದೆ. ಆದರೆ ಕರ್ಮಯೋಗಿ ಎಂದರೇನೆ ಕರ್ಮ ಮಾಡುವ ಸಮಯದಲ್ಲೂ ಯೋಗದ ಸಮತೋಲನೆ ಅಂತ ಹೇಳ್ತದಲ್ಲ. ಕರ್ಮಯೋಗಿಗಳಂದ್ರೆ ಯಾರು? ಕರ್ಮ ಮಾಡುವ ಸಮಯದಲ್ಲೂ ಯೋಗದ ಸಮತೋಲನೆ, ಬ್ಯಾಲೆನ್ಸ್ ಅನ್ನು ಇಟ್ಕೊಳ್ಳುವಂಥವ್ರು. ಲೇಕಿನ್ आप खुद ही कह रहे हो कि बैलेंस कम हो जाता है, इसका कारण क्या है? ಕರ್ಮಯೋಗಿಗಳಂದ್ರೆ ಕರ್ಮ ಯೋಗ ಎರಡು ಬ್ಯಾಲೆನ್ಸ್ ಇಟ್ಕೊಳ್ಳುವಂಥವ್ರು. ಆದ್ರೆ ನೀವೇ ಹೇಳ್ತಾ ಇದ್ದೀರಿ ನಮ್ಮ ಇದೆರಡರಿಗೆ ಅಂದ್ರೆ ಬ್ಯಾಲೆನ್ಸ್ ಇಲ್ಲ ಅಂತ. ಅದಕ್ಕೆ ಕಾರಣ ಏನು ಅಂತ ಕೇಳ್ತಾ ಇದಾರಪ್ಪ. अच्छी तरह से जानते भी हो, नई बात नहीं है, या पुरानी बात है. ಇದಕ್ಕೆ ಕಾರಣ ಏನು ಅಂತ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ತಾ ಇದಾರಪ್ಪ. ಇದೇನು ಹೊಸದಲ್ಲ, ಇದು ಹಳೇದೆ, ನಿಮ್ಗೆ ಇದ್ಯಾವುದೂ ಕೂಡ ಗೊತ್ತಿಲ್ಲದೆ ಇರುವಂತ ಮಾತಲ್ಲ ಅಂತ ಹೇಳ್ತಾ ಇದೆ. ಯಾವ್ದಿರ್ಬೋದು? बाप दादा ने देखा कि सेवा व कर्म और स्व पुरुषार्थ अर्थात योग युक्त, तो दोनों का बैलेंस रखने के लिए विशेष एक शब्द याद रखो. वह कौन सा है? ಬಾಬಾ ಹೇಳ್ತಾ ಇದಾರೆ, ಮಕ್ಕಳೇ, ಬಾಬ್ದಾದ ನೋಡಿದರೆ ಸೇವೆ ಅಥವಾ ಕರ್ಮ ಹಾಗೂ ಸ್ವಪುರುಷಾರ್ಥ ಅಂದರೆ ಯೋಗಯುಕ್ತ ಸ್ಥಿತಿ. ಸೇವೆ ಮತ್ತು ಯೋಗ ಎರಡೂ ಕೂಡ ಬ್ಯಾಲೆನ್ಸ್ ಇಟ್ಕೊಳ್ಬೇಕಾದ್ರೆ ವಿಶೇಷವಾಗಿ ಒಂದೇ ಶಬ್ದ ನೆನಪಿದ್ರೆ ಸಾಕು. ಅದ್ಯಾವುದು ಅಂತ ಕೇಳ್ತಾರೆ. ಯಾವ ಶಬ್ದ ನೆನಪಿದ್ರೆ ಬ್ಯಾಲೆನ್ಸ್ ಬಂದ್ಬಿಡತ್ತೆ? बाप करावनहार और मैं आत्मा, माना मैं फलानी नहीं, आत्मा ಕರನಹಾರ ಹೂ. ಏನಂದ್ರೆ ನೆನಪಿರ್ಬೇಕಂದ್ರೆ ತಂದೆ ಮಾಡಿ ಮಾಡಿಸುವಂತವ್ರು, ಹಾಗೂ ನಾನು ಅಂದ್ರೆ ಈ ದೇಹ ಅಲ್ಲ, ನಾನು ಇಂಥವನು ನಾನು ಅಂತವನು ಅಲ್ಲ, ನಾನು ಆತ್ಮ ಮಾಡುವಂತವನು. ಈ ಸ್ಮೃತಿ ಇರಬೇಕು. ಮಾಡಿಸುವಂತವ್ರು ತಂದೆ, ಮಾಡುವುದು ನಾನು ಆತ್ಮ ಅಂತ ನಮ್ಗೆ ನೆನಪಿರ್ಬೇಕು. तो करण करावनहार एक शब्द आपका बैलेंस बहुत सहज बनाएगा. स्व पुरुषार्थ का बैलेंस या गति कभी भी कम होती तो उसका कारण क्या? करणहार के बजाय मैं ही करने वाली या वाला हूँ. करणहार के बजाय आपने अपने को करावनहार समझ लेते हो. मैं कर रहा हूँ. जो भी जिस प्रकार भी माया आती है उसका गेट कौन सा है? माया का सबसे अच्छा सहज गेट जानते हो ही मैं ही माया का गेट है. ಮಾಡಿ ಮಾಡಿಸುವಂತವರು ತಂದೆ. ಈ ಒಂದು ಶಬ್ದ ನಿಮ್ಗೆ ನೆನಪಿದ್ರೆ ಸಾಕು, ಬ್ಯಾಲೆನ್ಸ್ ಸಹಜವಾಗಿ ಬಂದ್ಬಿಡುತ್ತೆ. ಸ್ವಪುರುಷಾರ್ಥದಲ್ಲೂ ಕೂಡ ಬ್ಯಾಲೆನ್ಸ್ ಅನ್ನೋದು ಬಂದ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಈ ಸ್ವಪುರುಷಾರ್ಥದಲ್ಲೂ ಕೂಡ ನಮಗೆ ಏರುಪೇರು ಆಗ್ಲಿಕ್ಕೆ ಕಾರಣ ತಂದೆ ಮಾಡಿಸುವಂತವ್ರು ಅಂತ ಹೇಳುವ ಬದಲಾಗಿ ನಾನು ಎಂದರೆ ಈ ದೇಹದ ಅಹಂಕಾರದಲ್ಲಿ ನಾವು ಬಂದ್ಬಿಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಬಾಬಾ.
ನಾನು ಮಾಡ್ತಾ ಇದ್ದೇನೆ ಅಂತ ಬಂದ್ಬಿಡುತ್ತೆ. ಮಾಯೆ ಅನ್ನೋದು ಯಾವ ಪ್ರಕಾರದಲ್ಲಾದ್ರೂ ಬಂದ್ಬಿಡತ್ತೆ. ಮಾಯೆಯ ಗೇಟ್ ಯಾವುದು ಗೊತ್ತಾ? ನಾನು. ಇದೇ ಮಾಯೆಯ ಗೇಟ್ ಆಗಿದೆ. तो यह गेट अभी पूरा बंद नहीं किया है. ಈಗ ಈ ಗೇಟ್ ಅನ್ನು ಪೂರ್ತಿ ನೀವು ಮುಚ್ಚಿಲ್ಲ ಅಂತ ಕೇಳ್ತಾರೆ. ಮುಚ್ಚಿದೀರಾ ಇಲ್ವಾ? ಮುಚ್ಚಿದೀರಾ ನಾನು ಎನ್ನುವಂತ ಗೇಟ್ ಅನ್ನು? ಬಾಬಾ ಹೇಳ್ತಾ ಇದ್ದಾರೆ, तो यह गेट अभी पूरा बंद नहीं किया है. ऐसा बंद करते हो जो माया सहज ही खोल लेती और आ जाती. ಆ ಗೇಟ್ ಅನ್ನು ಮುಚ್ಚಿದಿರಂತೆ. ಆದ್ರೆ ಹೆಂಗ್ ಮುಚ್ಚಿದೀರ ಅಂದ್ರೆ ಆ ಗೇಟ್ ಅನ್ನು ಮಾಯ ಈಸಿಯಾಗಿ ತೆರ್ಕೊಂಡು ಒಳಗಡೆ ಬರ್ಬೋದು. ಅಷ್ಟು ಈಸಿಯಾಗಿ ನೀವು ಆ ಗೇಟ್ ಅನ್ನು ಮುಚ್ಚಿದೀರಾ ಅಂತ ಹೇಳ್ತಾರೆ. ऐसा बंद करते हो जो माया सहज ही खोल लेती है और आ जाती है. अगर करनहार हूं तो कराने वाला अवश्य याद आएगा. ಒಂದು ವೇಳೆ ನಾನು ಮಾಡುವಂತವನು ಎಂದು ನೆನಪಿದ್ರೆ ಮಾಡಿಸುವಂತವರು ತಂದೆಯೂ ಕೂಡ ಸಹಜವಾಗಿ ನಮ್ಗೆ ನೆನಪು ಬರುತ್ತಾರೆ. ಕರ್ ರಹಿ ಹೂಂ ಕರ್ ರಹಾ ಹೂಂ ಲೇಕಿನ್ ಕರಾನೆ ವಾಲಾ ಬಾಪ್ ಹೈ. ನಾನು ಮಾಡ್ತಾ ಇದ್ದೇನೆ, ಆದ್ರೆ ಇಲ್ಲಿ ಮಾಡಿಸುವಂತವರು ತಂದೆಯಾಗಿದ್ದಾರೆ. ಬಿನಾ ಕರಾವನ ಹಾರಕ್ಕೆ ಕರನಹಾರ ಬನ್ ನಹೀ ಸಕ್ತೆ ಹೇ. ಮಾಡಿಸುವಂತವ್ರು ಇಲ್ಲದೆ ಮಾಡ್ಲಿಕ್ಕೆ ಸಾಧ್ಯನಾ ಅಂತ ಕೇಳ್ತಾ ಇದಾರಪ್ಪ. ಮಾಡ್ಲಿಕ್ಕೆ ಸಾಧ್ಯವಿಲ್ಲ. डबल रूप से करावनहार की स्मृति चाहिए. एक तो बाप करावनहार है और दूसरा मैं आत्मा भी इन कर्मेंद्रियों द्वारा कर्म कराने वाली हूँ. इससे क्या होगा कि कर्म करते भी कर्म के अच्छे या बुरे प्रभाव में नहीं आएंगे. इसको कहते हैं कर्मातीत अवस्था. ಒಂದಾಗಿದೆ ತಂದೆ ಮಾಡಿಸುವಂತವರು, ಎರಡನೇದಾಗಿದೆ ನಾನು ಆತ್ಮ ಈ ಕರ್ಮೇಂದ್ರಿಯಗಳ ಮೂಲಕ ಕರ್ಮವನ್ನು ಮಾಡಿಸುತ್ತಿದ್ದೇನೆ. ಈ ರೀತಿ ಡಬಲ್ ಮಾಡಿಸುವಂತವನ ಸ್ಮೃತಿ ಇರಬೇಕು. ಇಲ್ಲಿ ಇಬ್ರು ಮಾಡಿಸ್ತಾ ಇದ್ದಾರೆ. ಒಂದು ತಂದೆ ನಮ್ಮ ಮೂಲಕ ಮಾಡಿಸ್ತಾ ಇದ್ದಾರೆ, ಮತ್ತೆ ಇನ್ನೊಂದು ನಾವು ಈ ಕರ್ಮೇಂದ್ರಿಯಗಳ ಮೂಲಕ ಮಾಡಿಸ್ತಾರೆ. ಇಲ್ಲಿ ಮಾಡಿಸುವಂತವರು ಇಬ್ಬರಾದ್ರು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಇದರಿಂದ ಏನಾಗುತ್ತೆ, ನೀವು ಮಾಡುವಂತ ಕರ್ಮವೂ ಕೂಡ ಒಳ್ಳೆ ಕರ್ಮ ಎಂಥದ್ದೇ ಆಗಿರ್ಬೋದು, ಆದ್ರೆ ಅದರ ಪ್ರಭಾವ ನಿಮ್ಮ ಮೇಲೆ ಬೀರುವುದಿಲ್ಲ. ಯಾಕಂದ್ರೆ ಮಾಡಿಸುವಂತವ್ರ ಮೇಲೆ ಆ ಕರ್ಮದ ಪ್ರಭಾವ ಹೋಗುತ್ತದೆ, ಒಳ್ಳೇದಾಗಿರ್ಬೋದು ಕೆಟ್ಟದಾಗಿರ್ಬೋದು. ಇದನ್ನೇ ಕರ್ಮಾತೀತ ಅವಸ್ಥಾ ಎಂದು ಹೇಳುತ್ತಾರೆ. ಕರ್ಮ ಮಾಡಿದ್ರು ಆ ಕರ್ಮದ ಪ್ರಭಾವ ನಿಮ್ಮ ಮೇಲೆ ಬೀರುವುದಿಲ್ಲ ಅಂತ ಹೇಳ್ತಾರೆ. आप सबका लक्ष्य क्या है? ಬಾಬಾ ಕೇಳ್ತಿದ್ದಾರೆ, ನಿಮ್ಮೆಲ್ಲರ ಲಕ್ಷ್ಯ ಏನು ಅಂತ. ಏನು? ಕರ್ಮಾತೀತ ಬನ್ನ ಹೇನಾ. ಕರ್ಮಾತೀತರಾಗುವುದೇ ನಮ್ಮೆಲ್ಲರ ಲಕ್ಷ್ಯವಾಗಿದೆ. ತೋಡಾ ತೋಡಾ ಕರ್ಮ ಬಂದರ್ ರಹಾ तो कोई हर्जा नहीं. रहना चाहिए या नहीं रहना चाहिए. ಕರ್ಮಾತೀತ ಬನ್ನ ಹೇ. ಬಾಬಾ ಹೇಳ್ತಿದ್ದಾರೆ, ಪೂರ್ತಿ ಕರ್ಮಾತೀತ ಆಗ್ಬೇಕಾ, ಸ್ವಲ್ಪ ಸ್ವಲ್ಪ ಕರ್ಮ ಬಂಧನ ಇದ್ರೂ ಪರವಾಗಿಲ್ವಾ? ಕೇಳ್ತಾ ಇದ್ದಾರೆ. ಸ್ವಲ್ಪ ಸ್ವಲ್ಪ ಕರ್ಮ ಬಂಧನ ಇದ್ರೂ ಪರವಾಗಿಲ್ವಾ? ಪೂರ್ತಿ ಆಗ್ಬೇಕು. ಬಾಪ್ ಸೆ ಪ್ಯಾರ್ ಕಿ ನಿಶಾನಿ ಹೇ ಕರ್ಮಾತೀತ ಬನ್ನ. ತಂದೆ ಮೇಲೆ ಪ್ರೀತಿ ಇದೆ ಎಂದರೆ ಅದಕ್ಕೆ ಗುರುತೇನು? ಕರ್ಮಾತೀತರಾಗುವುದಾಗಿದೆ. तो करावनहार होकर कर्म करो, करावो. कर्मेंद्रिया आपसे नहीं करावे, लेकिन आप कर्मेंद्रियों से करावो. बिल्कुल अपने को न्यारा समझ कर्म कराना. यह कॉन्शियस इमर्ज रूप में हो, मर्ज रूप में नहीं. ನಾನು ಮಾಡಿಸುವಂತವನೆಂದು ಕರ್ಮವನ್ನು ಮಾಡಬೇಕು. ಈ ಕರ್ಮೇಂದ್ರಿಯಗಳು ನಿಮ್ಮಿಂದ ಮಾಡಿಸಬಾರದು, ನೀವು ಈ ಕರ್ಮೇಂದ್ರಿಯಗಳ ಮೂಲಕ ಕರ್ಮವನ್ನು ಮಾಡಿಸಬೇಕು. ಪೂರ್ತಿಯಾಗಿ ಈ ಕರ್ಮೇಂದ್ರಿಯಗಳಿಂದ ಭಿನ್ನನಾಗಿ ನಾವು ಕರ್ಮವನ್ನು ಮಾಡಿಸಬೇಕು. ಈ ಅಭಿಮಾನವನ್ನು ನಾವು ಇಮರ್ಜ್ ಮಾಡಿಕೊಳ್ಬೇಕು, ಮರ್ಜ್ ರೂಪದಲ್ಲಿ ಇರಬಾರದು ಅಂತ ಹೇಳ್ತಾ ಇದ್ದಾರೆ.
मर्ज रूप में कभी करावनहार के बजाय कर्मेंद्रिया के अर्थात मन के, बुद्धि के, संस्कार के वश हो जाते हैं। कारण करावनहार आत्मा हूँ, मालिक हूँ, विशेष आत्मा, मास्टर सर्वशक्तिवान आत्मा हूँ। यह स्मृति मालिकपन की स्मृति दिलाती है। नहीं तो कभी मन आपको चलाता और कभी आप मन को चलाते। इसलिए सदा नेचुरल मन मनाभव की स्थिति नहीं रहती। मैं आत्मा अलग हूँ बिल्कुल, और सिर्फ अलग नहीं लेकिन मालिक हूँ। बाप को याद करने से मैं बालक हूँ और मैं आत्मा कराने वाली हूँ तो मालिक हूँ। ತಂದೆ ಹೇಳ್ತಾ ಇದ್ದಾರೆ, ನಾನು ಮಾಡಿಸುವಂತಹ ಆತ್ಮನಾಗಿದ್ದೇನೆ, ಮಾಲೀಕನಾಗಿದ್ದೇನೆ, ವಿಶೇಷ ಆತ್ಮನಾಗಿದ್ದೇನೆ. ನಾನು ಮಾಸ್ಟರ್ ಸರ್ವಶಕ್ತಿವಂತ ಆತ್ಮನಾಗಿದ್ದೇನೆ. ಇಂತಹ ಸ್ಮೃತಿ, ಮಾಲೀಕತನದ ಸ್ಮೃತಿಯಲ್ಲಿ ನಾವಿರಬೇಕು ಅಂತ ಹೇಳ್ತಾರೆ. ಇಲ್ಲಾಂದ್ರೆ ಮನಸ್ಸು ನಿಮ್ಮನ್ನು ನಡೆಸುತ್ತದೆ, ನೀವು ಮನಸ್ಸನ್ನು ನಡೆಸಬೇಕು ಅಂತ ಹೇಳ್ತಾ ಇದ್ದಾರೆ. ಆದ್ರಿಂದ ಸದಾಕಾಲಿಕವಾಗಿ ನ್ಯಾಚುರಲ್ ಆಗಿ ಮನ್ಮನಾಭಾವ ಸ್ಥಿತಿ ಇರುವುದಿಲ್ಲ. ಯಾಕಂದ್ರೆ ನಾವೇ ಮಾಡಿಸ್ತಾ ಇದೀವಿ ಅಂತ ಮರ್ತೋದ್ರೆ ಮಾಡಿಸುವಂತರ ಸ್ಮೃತಿನೂ ಕೂಡ ಮರ್ತು ಹೋಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ನಾನು ಆತ್ಮನಾಗಿದ್ದೇನೆ, ಪೂರ್ತಿ ಇದರಿಂದ ಭಿನ್ನನಾಗಿದ್ದೇನೆ, ನಾನು ಮಾಲೀಕನಾಗಿದ್ದೇನೆ ಎಂದು ತಂದೆಯ ಸ್ಮೃತಿಯಲ್ಲಿ ಇರಬೇಕು. ತಂದೆಯ ಸ್ಮೃತಿಯಲ್ಲಿದ್ದು, ತಂದೆಯ ಸ್ಮೃತಿಯಲ್ಲಿದ್ದಾಗ ನಾನು ಬಾಲಕ, ನಾನು ಆತ್ಮ ಮಾಡಿಸ್ತಾ ಇದ್ದೀನಿ ಅಂದಾಗ ನಾನಿಲ್ಲಿ ಮಾಲೀಕನಾಗಬೇಕು ಅಂತ ಹೇಳ್ತಾ ಇದ್ದಾರೆ. ಈ ಅಭ್ಯಾಸದ ಮೇಲೆ ಬಹಳ ಗಮನವನ್ನು ಕೊಡಬೇಕಾಗಿದೆ. ಆದ್ರೆ ಇದರ ಮೇಲೆ ಅಟೆನ್ಷನ್ ಕಡಿಮೆ ಇದೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಸೇವಾ ಮೇ ತೋ ಬಹುತ್ ಅಚ್ಚೆ ಲಗೆ ಹೋ, ಲೇಕಿನ್ ಲಕ್ಷ್ಯ ಕ್ಯಾ ಹೈ? ಸೇವೆಯಲ್ಲಂತೂ ತುಂಬಾ ಚೆನ್ನಾಗಿದ್ದೀರಿ, ಆದ್ರೆ ನಿಮ್ಮ ಲಕ್ಷ್ಯ ಏನಾಗಿದೆ? ಸೇವಾದಾರಿ ಬನ್ನೆ ಕಾ ವ ಕರ್ಮಾತೀತ ಬನ್ನೆ ಕಾ. ನಿಮ್ ಲಕ್ಷ್ಯ ಏನು? ಸೇವಾದಾರಿಗಳಾಗ್ಬೇಕಂತಾನೋ ಅಥವಾ ಕರ್ಮಾತೀತ ಆಗ್ಬೇಕಂತಾನೋ? कि दोनों साथ साथ बने, ये अभ्यास पक्का चाहिए. ಎರಡು ಜೊತೆ ಜೊತೆಯಲ್ಲಿ ಮಾಡ್ಬೇಕಲ್ಲ, ಕರ್ಮ ಯೋಗ. ಅದಕ್ಕೋಸ್ಕರ ಬಾಬಾ ಹೇಳ್ತಿದ್ದಾರೆ, ಎರಡೂ ಕೂಡ ಬ್ಯಾಲೆನ್ಸ್ ಅಲ್ಲಿ ಇದ್ರೇನೆ ನೀವೇನಾಗ್ತೀರ? ಕರ್ಮ ಯೋಗಿಗಳಾಗ್ತೀರ. ಕರ್ಮ ಯೋಗ, ಅದಕ್ಕೋಸ್ಕರ ಅಭ್ಯಾಸ ಪಕ್ಕಾ ಮಾಡ್ಕೊಳ್ಳಿ. ಈಗ ಈ ಸಮಯ ಅನ್ನೋದು ಕೂಡ ಸ್ವಲ್ಪನೇ ನಿಮ್ಗೆ ಸಿಕ್ಕಿದೆ ಅಭ್ಯಾಸ ಮಾಡ್ಲಿಕ್ಕೆ ಅಂತ ಹೇಳ್ತಿದ್ದಾರೆ ಬಾಬಾ. ऐसे अटैच हो गई हो जो डिटैच होने में टाइम चाहिए. कितने टाइम में अलग हो सकते हो? 5 मिनट चाहिए, 1 मिनट चाहिए व 1 सेकेंड चाहिए. 1 सेकेंड में हो सकते हो. ಬಾಬಾ ಹೇಳ್ತಾ ಇದ್ದಾರೆ, ನೀವು ಈ ದೇಹದಿಂದ ಡಿಟ್ಯಾಚ್ ಆಗ್ಲಿಕ್ಕೆ ಎಷ್ಟು ಸಮಯ ಬೇಕಾಗಿದೆ? ಎಷ್ಟು ನೀವು ಇದಕ್ಕೆ ಅಂಟ್ಕೊಂಡಿದ್ದೀರಾ? ಬಾಬಾ ಹೇಳ್ತಾರೆ, 5 ನಿಮಿಷ ಸಾಕಾ? 1 ನಿಮಿಷ ಸಾಕಾ? 1 ಸೆಕೆಂಡ್ ಸಾಕಾ ಅಂತ ಕೇಳ್ತಾ ಇರುವ ಬಾಬಾ. ಈ ದೇಹದಿಂದ ಭಿನ್ನ ಆಗ್ಲಿಕ್ಕೆ 1 ಸೆಕೆಂಡ್ ಸಾಕಾ? ಈ ದೇಹದಿಂದ ಭಿನ್ನ ಆಗ್ಲಿಕ್ಕೆ ಅಂತ ಕೇಳ್ತಾ ಇದ್ದಾರೆ ಬಾಬಾ. ಪಾಂಡವ್ 1 ಸೆಕೆಂಡ್ ಮೇ ಏಕದಮ್ ಅಲಗ್ ಹೋ ಸಕ್ತೆ ಹೋ? ಬಾಬಾ ಕೇಳ್ತಾ ಇದ್ದಾರೆ, ಪಾಂಡವರೇ 1 ಸೆಕೆಂಡ್ ನಲ್ಲಿ ಈ ದೇಹದಿಂದ ನೀವು ಭಿನ್ನ ಆಗ್ಲಿಕ್ಕೆ ಸಾಧ್ಯ ಆಗುತ್ತಾ ಅಂತ. आत्मा अलग, मालिक और कर्मेंद्रिय कर्मचारी अलग. यह अभ्यास जब चाहो तब होना चाहिए. ಆತ್ಮ ಭಿನ್ನ ಈ ಶರೀರದಿಂದ, ಆತ್ಮ ಮಾಲೀಕ ಹಾಗೂ ಕರ್ಮೇಂದ್ರಿಯಗಳು ಕರ್ಮಚಾರಿ, ಇದು ಕೂಡ ಭಿನ್ನ. ಈ ಅಭ್ಯಾಸ ಯಾವಾಗ ಬೇಕು ಆವಾಗ ನೀವು ಮಾಡ್ಲಿಕ್ಕೆ ಸಾಧ್ಯನಾ ಅಂತ ಕೇಳ್ತಾರೆ. अच्छा, अभी अभी 1 सेकेंड में न्यारे और बाप के प्यारे बन जा. ಬಾಬಾ ಈಗ ಅಭ್ಯಾಸ ಮಾಡಿಸ್ತಾ ಇದ್ದಾರೆ. ಎಲ್ರು ಅಟೆನ್ಷನ್ ಕೇಳಿ. ಬಾಬಾ ಏನ್ ಹೇಳ್ತಾ ಇದಾರೆ ಅಂದ್ರೆ, ಒಂದೇ 1 ಸೆಕೆಂಡ್ ನಲ್ಲಿ ಈ ದೇಹದಿಂದ ಭಿನ್ನ, ತಂದೆಗೆ ಪ್ರಿಯ ಆಗಿ ಅನುಭವ ಮಾಡೋಣ. 1 ನಿಮಿಷ. ನಾನು ಆತ್ಮ ಈ ದೇಹದಿಂದ ಭಿನ್ನ, ತಂದೆ ಹತ್ರ ಸಮೀಪ ಹೋಗಿ ತಂದೆಗೆ ಪ್ರಿಯನಾಗಿ ತಂದೆಯಿಂದ ಸರ್ವಶಕ್ತಿಗಳನ್ನು ಪಡೆಯ.
ಬಾಬಾ ಹೇಳ್ತಾ ಇದ್ದಾರೆ, ऐसा पावरफुल अभ्यास करो बस मैं वो ही न्यारे. ಬಾಬಾ ಹೇಳ್ತಾರೆ, ಈ ರೀತಿ ನಾವು ಅಭ್ಯಾಸ ಮಾಡ್ತಾ ಇರ್ಬೇಕು. ನಾನಂತೂ ಈ ದೇಹದಿಂದ ಭಿನ್ನನಾಗಿದ್ದೇನೆ ಅಂತ. यह कर्मेंद्रिय हमारे साथी है, कर्म की साथी, लेकिन मैं न्यारा और प्यारा. ಈ ಕರ್ಮೇಂದ್ರಿಯಗಳು ನನ್ನ ಜೊತೆಗಾರರಷ್ಟೆ. ಯಾವುದಕ್ಕೆ? ಕರ್ಮ ಮಾಡ್ಲಿಕ್ಕೆ ಇದು ನನ್ನ ಜೊತೆಗಾರ. ಅದಕ್ಕೆ ನಾನು ಇದರಿಂದ ಭಿನ್ನ ಆಗ್ಬೇಕು, ತಂದೆಗೆ ಪ್ರಿಯನಾಗ್ಬೇಕು. अभी 1 सेकेंड में अभ्यास दोहराओ. ड्रिल सहज लगता है कि मुश्किल. ಮತ್ತೆ ಬಾಬಾ 1 ಸೆಕೆಂಡ್ ಅಲ್ಲಿ ಅಭ್ಯಾಸ ಮತ್ತೆ ಮಾಡಿಸ್ತಾ ಇದ್ರು. ಬಾಬಾ ಹೇಳ್ತಿದ್ದಾರೆ, ಈ ರೀತಿ ಅಭ್ಯಾಸ ಮಾಡೋದು ನಿಮ್ಗೆ ಸಹಜ ಅನ್ಸುತ್ತಾ, ಪರಿಶ್ರಮ ಅನ್ಸುತ್ತಾ? सहज है तो सारे दिन में कर्म के समय या स्मृति इमर्ज करो तो कर्मातीत स्थिति का अनुभव सहज करेंगे. लेकिन सेवा व कर्म को छोड़ सकते हो? छोड़ेंगे क्या? करना ही है. ನೋಡಿ, ಬಾಬಾ ಹೇಳ್ತಾರೆ, ಪೂರ್ತಿ ದಿನದಲ್ಲಿ ಕರ್ಮ ಮಾಡುವಂತ ಸಮಯದಲ್ಲಿ ಈ ಸ್ಮೃತಿ ಇಮರ್ಜ್ ಮಾಡ್ಕೊಳ್ಳಿ. ನಾನು ಆತ್ಮ ಕರ್ಮೇಂದ್ರಿಯಗಳ ಮೂಲಕ ಕರ್ಮವನ್ನು ಮಾಡಿಸ್ತಾ ಇದ್ದೀನಿ ಅಂತ ನಮ್ಗೆ ಸ್ಮೃತಿ ಇಮರ್ಜ್ ಆಗಿರ್ಬೇಕು. ಕರ್ಮಾತೀತ ಸ್ಥಿತಿಯ ಅನುಭವ ಸಹಜ ಅನಿಸುತ್ತಾ? ಕೇಳ್ತಾ ಇದಾರೆ ಬಾಬಾ. ಕರ್ಮಾತೀತ ಸ್ಥಿತಿ ಸಹಜ ಅನಿಸುತ್ತಾ? ಯಾಕೆ ಅಂತಂದ್ರೆ ಸೇವೆ ಮಾಡುವಂತ ಸೇವೆ ಕರ್ಮ, ಸೇವೆ ಅಥವಾ ಕರ್ಮ. ಸೇವೆ ಅಂತಂದ್ರೆ ಬಾಬಾ ಏನ್ ಹೇಳಿದ್ರು, ಕರ್ಮದಲ್ಲಿ ಶ್ರೇಷ್ಠ ಕರ್ಮವನ್ನು ಸೇವೆ ಎಂದು ಹೇಳಲಾಗುತ್ತೆ ಅಂತ. ಇದನ್ನ ಬಿಡ್ತೀರಾ ಅಂತ ಬಾಬಾ ಕೇಳ್ತಾ ಇದ್ದಾರೆ. ಇವಾಗ ಕರ್ಮಾತೀತ ಆಗ್ಬೇಕು, ಇದು ನಮ್ ಲಕ್ಷ್ಯ ಅಲ್ವಾ? ಅದಕ್ಕೋಸ್ಕರ ಸರಿ ಇವಾಗ ಸೇವೆಯನ್ನು ಬಿಟ್ಟು ಬಿಡೋಣವಾ ಅಂತ ಕೇಳ್ತಾ ಇದಾರೆ ಬಾಬಾ. ಬಾಬಾ ಹೇಳ್ತಾ ಇದಾರೆ, ಸೇವೆಯನ್ನು ಬಿಡಂಗಿಲ್ಲ, ಅದನ್ನು ಕೂಡ ಮಾಡ್ಲೇಬೇಕು ಅಂತ ಬಾಬಾ ಹೇಳ್ತಾರೆ. करना ही है. तपस्या में बैठना यह भी तो कर्म है. ಬಾಬಾ ಹೇಳ್ತಾರೆ, ನೀವೇನೋ ನಾನು ಕರ್ಮವನ್ನು ಮಾಡದೆ ತಪಸ್ಸಿನಲ್ಲಿ ಕುತ್ಕೊಳ್ತೀನಿ ಅಂದ್ರೆ ತಪಸ್ಸಿನ ಬಂದು ಕುತ್ಕೊಳ್ತೀರಲ್ಲ, ಅದು ಕೂಡ ಒಂದು ಕರ್ಮನೇ ತಾನೆ ಅಂತ ಹೇಳ್ತಾ ಇದ್ದಾರೆ. तो बिना कर्म के व बिना सेवा के तो रह नहीं सकते हो और रहना भी नहीं है, क्योंकि समय कम है और सेवा भी बहुत है. ಯಾಕೆ ಅಂತಂದ್ರೆ ಬಾಬಾ ಹೇಳ್ತಾರೆ, ಕರ್ಮ ಇಲ್ಲದೆ ನೀವು ಸೇವೆ ಇಲ್ಲದೆ ಕುಳಿತುಕೊಳ್ಳಲು ಸಾಧ್ಯ ಇಲ್ಲ. ಏಕೆಂತಂದ್ರೆ ಸಮಯ ಕಡಿಮೆ ಇದೆ, ಸೇವೆ ಬಹಳಷ್ಟಿದೆ. ಅದಕ್ಕೋಸ್ಕರ ಸೇವೆಯನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಸೇವಾ ಕಿ ರೂಪರೇಖಾ ಬದಲಿ. ಈಗ ಮೊದಲಿಗೂ ಈಗ ಏನಂದ್ರೆ ಸೇವೆಯ ರೂಪರೇಖೆಗಳು ಏನಾಗಿದೆ, ಬದಲಾವಣೆ ಆಗಿದೆ. लेकिन अभी भी कई आत्माओं का उल्हना रहा हुआ है, इसलिए सेवा और स्व पुरुषार्थ दोनों का बैलेंस रखो. कि ಇನ್ನೂ ಕೆಲವು ಆತ್ಮರದು ಕಂಪ್ಲೇಂಟ್ಸ್ ಉಳಿದಿದೆಯಂತೆ. ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ, ಮಕ್ಕಳೇ, ನಿಮ್ ಎಲ್ಲಾ ಕಂಪ್ಲೇಂಟ್ಸ್ಗೂ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಏನು ಅಂತಂದ್ರೆ ಸ್ವ ಹಾಗೂ ಸೇವೆ. ಸ್ವ ಅಂದ್ರೆ ಸ್ವ ಪುರುಷಾರ್ಥ, ಎರಡನೇದು ಸೇವೆ. ಇದೆರಡರ ಬ್ಯಾಲೆನ್ಸ್ ಅನ್ನು ಇಟ್ಕೊಳ್ಳಿ. ऐसा नहीं कि सेवा में बहुत बिजी थे ना इसलिए स्व पुरुषार्थ कम हो गया, नहीं. ಮತ್ತೆ ಈ ರೀತಿ ಹೇಳ್ಬಾರ್ದು, ನಾವು ಸೇವೆಯಲ್ಲಿ ತುಂಬಾ ಬ್ಯುಸಿ ಇದ್ವಲ್ಲ ಅದಕ್ಕೋಸ್ಕರ ನಾವು ಸ್ವ ಪುರುಷಾರ್ಥಕ್ಕೆ ಸಮಯ ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂತ ನೀವೆಂದಿಗೂ ಹೇಳಬಾರದು ಅಂತ ಹೇಳ್ತಾ ಇದ್ದಾರೆ. और ही सेवा में स्व पुरुषार्थ का अटेंशन ज्यादा चाहिए, क्योंकि माया आने की मार्जिन सेवा में बहुत प्रकार से होती है. नाम सेवा, लेकिन होता है स्वार्थ. अपने को आगे बढ़ाना है, लेकिन बढ़ाते हुए बैलेंस को नहीं भूलना, क्योंकि सेवा में ही स्वभाव संबंध का विस्तार होता है और माया चांस भी लेती है. थोड़ा सा बैलेंस कम हुआ और माया नया नया रूप धारण कर लेती है, पुराने रूप में नहीं आएगी. नए नए रूप में, नई नई परिस्थितियां के रूप में, संपर्क के रूप में आती है. तो अलग में सेवा को छोड़कर बाप दादा बिठा दे, 1 मास बिठाए, 15 दिन बिठाए तो कर्मातीत हो जाएंगे.
1 मास दे, बस कुछ नहीं करो, बैठो तपस्या करो, खाना भी एक बार बनाओ, बस फिर कर्मातीत बन जाएंगे? नहीं बनेंगे। ಬಾಬಾ ಹೇಳ್ತಾ ಇದ್ದಾರೆ, ಮಕ್ಕಳೇ ನೀವು ಸೇವೆ ಮಾಡ್ತಾ ಇದ್ದೆ ಬಾಬಾ, ಅದಕ್ಕೆ ಸ್ವಪುರುಷಾರ್ಥ ಗಮನ ಕೊಟ್ಟಿಲ್ಲ ಅಂದ್ರೆ ಬಾಬಾ ಹೇಳ್ತಾರೆ ಅದು ಇನ್ನೂ ತಪ್ಪು ಅಂತ. ಸೇವೆ ಮಾಡ್ತಾ ಇದ್ದೀರಾ ಅಂದ್ರೇನೆ ಮಾಯೆಗೆ ತುಂಬಾ ಚಾನ್ಸ್ ಸಿಗುತ್ತೆ ಬರೋದಿಕ್ಕೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಸೇವೆ ಮಾಡ್ತಾ ಇದ್ರು ಕೂಡ ನಿಮ್ಮ ಸ್ಮೃತಿ ಇಮರ್ಜ್ ಆಗಿರ್ಬೇಕು. ಹೆಸರಿಗೆ ಸೇವೆ ಆದ್ರೆ ಅದ್ರಲ್ಲಿ ಸ್ವಾರ್ಥವೂ ಕೂಡ ತುಂಬ ಬಿಡುತ್ತೆ. ಆಗಾಗ ನನ್ನ ಹೆಸರು ಬರಬೇಕು, ನಂದೇ ಬರಬೇಕು, ಎಷ್ಟೊಂದು ಬಂದ್ಬಿಡುತ್ತೆ. ಬಾಬಾ ಹೇಳ್ತಾ ಇದಾರೆ ನೀವು ಮುಂದೆ ಹೊರಿತಾ ಇದ್ದೀರಿ ಸೇವೆಯಲ್ಲಿ ಅಂತಂದ್ರೆ ಅಲ್ಲಿ ಬ್ಯಾಲೆನ್ಸ್ ಯೋಗವನ್ನು ನೀವು ಮರ್ತು ಹೋಗ್ಬಿಟ್ರೆ ಸೇವೆಯಲ್ಲಿ ಸ್ವಭಾವ ಸಂಬಂಧದ ವಿಸ್ತಾರ ಮಾಯೆ ಬರುವಂತ ಚಾನ್ಸ್ ಎಲ್ಲವೂ ಕೂಡ ಅಲ್ಲಿ ಅವಕಾಶ ಇರುತ್ತದೆ. ಸ್ವಲ್ಪ ಬ್ಯಾಲೆನ್ಸ್ ಕಡಿಮೆ ಆದ್ರೂ ಸಾಕು, ಮಾಯೆ ಹೊಸ ಹೊಸ ರೂಪಗಳಲ್ಲಿ ನಿಮ್ಮ ಸಂಪರ್ಕದಲ್ಲಿ ಬಂದ್ಬಿಡುತ್ತದೆ. ಸೇವೆಯನ್ನು ಸರಿ, ಸೇವೆಯಲ್ಲಿ ಹೋದ್ರೆ ಮಾಯೆ ಬಂದ್ಬಿಡುತ್ತೆ, ಸ್ವಪುರುಷಾರ್ಥಕ್ಕೂ ಸಮಯ ಇರಲ್ವಲ್ಲ. ಒಂದ್ ವೇಳೆ ಸೇವೆನೇ ಇಲ್ಲದೆ ಸುಮ್ಮನೆ ಕುತ್ಕೊಂಡು ತಪಸ್ಸು ಮಾಡ್ಬಿಡೋಣ, ನಾವು ಕರ್ಮಾತೀತ ಆಗ್ತೀವ ಅಂತಂದ್ರೆ ಬಾಬಾ ಅದಕ್ಕೂ ಹೇಳ್ತಾ ಇದಾರೆ ಆಗೋದಿಲ್ಲ ಅಂತ. ಇಲ್ಲಿ ಬಾಬಾ ಕೇಳ್ತಾ ಇದಾರೆ, ಮಕ್ಕಳೇ ನಿಮ್ಗೆ ಸೇವೆಯಿಂದ ಬಿಡಿಸ್ಬಿಡ್ತೀನಿ. ಒಂದ್ ವೇಳೆ ಬಾಬ್ದಾದ ಕೂರಿಸ್ಬಿಡ್ತಾರೆ, ಮಗು 1 ತಿಂಗಳು ಕುತ್ಕೊಂಡ್ಬಿಡು ಅಥವಾ 15 ದಿನ ಕುತ್ಕೊಂಡ್ಬಿಡು, ಕರ್ಮಾತೀತ ಆಗ್ಬಿಡ್ತೀಯಾ ಅಂತ ಕೇಳ್ತಾ ಇದಾರೆ ಬಾಬಾ. 1 ತಿಂಗಳು ಏನು ಮಾಡಬೇಡಿ, ತಪಸ್ಸೇನೆ ತಪಸ್ಸು, ಇಷ್ಟೇ ಮಾಡಿ. ನೀವು ತಿನ್ನೋದು ಕೂಡ ಒಂದೇ ಒಂದು ಬಾರಿ ತಿನ್ನಿ ಸಾಕು, ಆ ಕರ್ಮಾತೀತ ಆಗ್ಬಿಡ್ತೀರಾ ಅಂತ ಕೇಳ್ತಾ ಇದಾರೆ ಬಾಬಾ. अगर बैलेंस का अभ्यास नहीं तो कितना भी 1 मास क्या 2 मास भी बिठाए जाए, लेकिन मन अगर नहीं बैठेगा तन बैठ जाएगा. और बिठाना है मन को, ना सिर्फ तन को, तन के साथ मन को भी बिठाना है. बैठ जाए बस बाप और मैं, दूसरा ना कोई. तो 1 मास ऐसी तपस्या कर सकते हो या सेवा याद आएगी. ಬಾಬಾ ಹೇಳ್ತಾ ಇದಾರೆ, ನೀವು ಬ್ಯಾಲೆನ್ಸ್ ಇಲ್ದೆ, 2ರ ಬ್ಯಾಲೆನ್ಸ್ ಇಲ್ದೆ ನೀವು 1 ತಿಂಗಳೇನು 2 ತಿಂಗಳು ಕುತ್ಕೊಂಡ್ಬಿಡಿ. ನಿಮ್ ತನು ಕುತ್ಕೊಂಡಿರ್ಬೋದು, ಆದ್ರೆ ನಿಮ್ ಮನಸ್ಸು ಕೂರ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನೂ ಮನಸ್ಸು ಬೇರೆ ಬೇರೆ ಕಡೆ ಹೋಗ್ತಾ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಮನಸ್ಸಿಲ್ದೆ ತನುವನ್ನು ಇಟ್ಕೊಂಡು ಏನ್ ಮಾಡ್ತೀರಾ? ತನುವಿನ ಜೊತೆಯಲ್ಲಿ ಮನಸ್ಸನ್ನು ಕೂರಿಸ್ಬೇಕು. ಒಬ್ಬ ತಂದೆ ಬಿಟ್ರೆ ಮತ್ಯಾರು ಇಲ್ಲ ಅಂತ ಅಭ್ಯಾಸ ನೀವು ಮಾಡ್ಬೇಕು. 1 ತಿಂಗಳು ಈ ರೀತಿ ತಪಸ್ಯ ಮಾಡಿ ನೋಡಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ತಪಸ್ಯ ಮಾಡುವಂತ ಸಮಯದಲ್ಲಿ ಸೇವೆ ನೆನಪು ಬರುತ್ತಾ ಅಂತ ಕೇಳ್ತಾರೆ, ಅದು ಕೂಡ ಬರಬಾರ್ದು. बाप दादा व ड्रामा दिखाते रहता है कि दिन प्रतिदिन सेवा बढ़नी ही है, तो बैठ कैसे जाएंगे? जो 1 साल पहले आपकी सेवा थी और इस साल जो सेवा की वह बड़ी या कम हुई, बढ़ गई ना चाहते भी सेवा के बंधन में बांधे हुए हो, लेकिन बैलेंस से सेवा का बंधन नहीं संबंध होगा. जैसे लौकिक संबंध में समझते हो कि एक है कर्म बंधन और एक है सेवा का बंधन. ತಂದೆ ಹೇಳ್ತಿದ್ದಾರೆ, ಮಕ್ಕಳೇ ಬಾಬ್ದಾದ ಅಥವಾ ಡ್ರಾಮಾ ಕೂಡ ತೋರಿಸಿದ್ರು ನಿಮ್ಗೆ ಏನಂತ, ದಿನ ಪ್ರತಿದಿನ ಸೇವೆ ಅನ್ನೋದು ನಿಮ್ಗೆ ಹೆಚ್ಚಾಗ್ತಾನೆ ಇರುತ್ತೆ. ಬಾಬ್ದಾದ ಕೂಡ ಹೇಳ್ತಾ ಇದ್ದಾರೆ, ಡ್ರಾಮಾ ಕೂಡ ನಮ್ಗೆ ಪ್ರಾಕ್ಟಿಕಲ್ ಆಗಿ ತೋರಿಸ್ತಾನೆ ಇದೆ. ಹಿಂದಿನ ವರ್ಷದ ಸೇವೆಗೂ ಈ ವರ್ಷದ ಸೇವೆಗೂ ಕೂಡ ಸೇವೆನ ಆಗ್ತಾ ಇದೆ, ಹೆಚ್ಚಾಗ್ತಾ ಇದೆ. ನಿಮ್ಗೆ ಬೇಡ ಅನ್ಕೊಂಡ್ರು ಕೂಡ ಸೇವೆಯ ಬಂಧನದಲ್ಲಿ ನಿಮ್ಮನ್ನು ನೀವು ಬಂಧಿಸ್ಕೊಳ್ತಾನೆ ಇದ್ದೀರಿ. ಆದ್ರೆ ಸೇವೆಯಲ್ಲಿ ಬ್ಯಾಲೆನ್ಸ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಸೇವೆಯೇ ಬಂಧನ ಆಗಬಾರದು. ಸೇವೆ ಏನಾಗ್ಬೇಕು? ಸಂಬಂಧ ಆಗ್ಬೇಕು, ಬಂಧನ ಆಗಬಾರದು ಅಂತ ಹೇಳ್ತಾ ಇದ್ದಾರೆ ಬಾಬಾ. जैसे लौकिक संबंध में समझते हो कि एक है कर्म बंधन और एक है सेवा का संबंध, तो बंधन का अनुभव नहीं होगा, सेवा का स्वीट संबंध है. तो क्या टेंशन देंगे? सेवा और स्वपुरुषार्थ का बैलेंस. सेवा के अति में नहीं जाओ, बस मेरे को ही करनी है, मैं ही कर सकती हूँ. नहीं, कराने वाला करा रहा है, मैं निमित्त
करनहार हूं तो जिम्मेवारी होते भी थकावट कम होती है. ಲೌಕಿಕ ಸಂಬಂಧದಲ್ಲೂ ನಾವೇನ್ ಹೇಳ್ತೀವಿ, ಯಾವುದೇ ಸಂಬಂಧ ಇದ್ರೂ ಕೂಡ ಆ ಸಂಬಂಧ ಬಂಧನ ಆಗಬಾರದು, ಅದು ಒಂದು ಸೇವೆಯ ಸಂಬಂಧ ಎಂದು ತಿಳಿದು ನಾವು ನಿಭಾಯಿಸ್ತಾ ಇರ್ತೀವಲ್ಲ, ಅದೇ ರೀತಿ ನಮಗೂ ಕೂಡ ಸೇವೆಯದು ಕೂಡ ಒಂದು ಮಧುರವಾಗಿರುವಂತ ಸಂಬಂಧವಾಗಿದೆ. ಅದಕ್ಕೆ ಏನೆಂದು ಅಟೆನ್ಷನ್ ಕೊಡಬೇಕು? ಸೇವೆ ಹಾಗೂ ಸ್ವಪುರುಷಾರ್ಥದಲ್ಲಿ ಬ್ಯಾಲೆನ್ಸ್. ಸೇವೆ ಹಾಗೂ ಸ್ವಪುರುಷಾರ್ಥದಲ್ಲಿ ಬ್ಯಾಲೆನ್ಸ್ ಇಟ್ಕೊಳ್ಬೇಕು. ಸೇವೆಯಲ್ಲೂ ಅತಿಯಾಗಿ ಹೋಗಬಾರದು. ಕೇವಲ ಇಲ್ಲಿ ನಾನೇ ಮಾಡಿಸ್ಲಿಕ್ಕೆ ಸಾಧ್ಯ, ನಾನೇ ಮಾಡಿಸ್ತಾ ಇದ್ದೀನಿ ಅನ್ನೋದು ಕೂಡ ಸೇವೆಯಲ್ಲಿ ಬರಬಾರದು. ಮಾಡಿಸುವಂತವ್ರು ತಂದೆ ನಾನು ನಿಮಿತ್ತವಾಗಿ ಮಾಡ್ತಾರೆ, ನಾನೇ ಮಾಡಬೇಕು, ನನ್ನಿಂದನೇ ಆಗುತ್ತೆ ಎಂದು ಇರಬಾರದು ಅಂತ ಹೇಳ್ತಾ ಇದ್ದಾರೆ. ಈ ರೀತಿ ನಿಮ್ಗೆ ಯಾವಾಗ ಮಾಡಿಸುವಂತವ್ರು ತಂದೆಯಾಗಿದ್ದಾರೆ ಎಂದು ನೆನಪಿರುತ್ತೋ, ಆಗ ನೀವು ಏನೇ ಸೇವೆ ಜವಾಬ್ದಾರಿ ತಗೊಂಡು ಮಾಡಿದ್ರು ಸಹ ಅದರಲ್ಲಿ ಸುಸ್ತ ಅನ್ನೋದು ನಿಮಗೆ ಅನಿಸುತ್ತ? ಸುಸ್ತ ಅನ್ನೋದು ನಿಮಗೆ ಅನಿಸಲ್ಲ ಅಂತ ಹೇಳ್ತಾರೆ. ಯಾವಾಗ ಸೇವೆಯಲ್ಲಿ ಸುಸ್ತ ಅನಿಸಲ್ಲ? ಮಾಡಿಸುವಂತವನು ಮಾಡಿಸ್ತಾ ಇದ್ದಾರೆ, ನಾವು ಮಾಡ್ತಾ ಇದ್ದೀವಿ, ಈ ಸ್ಮೃತಿ ಇರಬೇಕು. आवाग सुस्ता और कई बच्चे कहते हैं बहुत सेवा की है तो तब तो जाएंगे ना, माथा भारी हो जाती है तो माता भारी नहीं होगा. और ही करावनहार बाप बहुत अच्छा मसाज करेगा और माता और ही फ्रेश हो जाएगा, थकावट नहीं होगी, ಎನರ್ಜಿ ಎಕ್ಸ್ಟ್ರಾ ಆएगी. ನೀವು ಯಾವಾಗ ಮಾಡಿಸುವಂತವ್ರು ತಂದೆ ಆಗಿದ್ದಾರೆಂದು ಮಾಡ್ತಿರೋ, ಕೆಲವು ಸತಿ ಏನಾಗ್ಬಿಡ್ತೀವಿ, ಸೇವೆ ತುಂಬಾ ಮಾಡ್ಬಿಟ್ಟು ತುಂಬಾ ಸುಸ್ತಾಗ್ಬಿಟ್ಟಿದೆ, ತಲೆಯೆಲ್ಲ ಭಾರ ಆಗ್ಬಿಟ್ಟಿದೆ ಅಂತ ಹೇಳ್ತಾರಲ್ಲ, ಆತರ ಸಮಯದಲ್ಲಿ ಬಾಬಾ ಹೇಳ್ತಿದಾರೆ, ಮಕ್ಕಳೇ ನೀವು ತಂದೆ ನೆನಪಿನಿಂದ ಸೇವೆ ಮಾಡಿದ್ರೆ ಬಾಬಾ ಇನ್ನೂ ನಿಮ್ಗೆ ಮಸಾಜ್ ಮಾಡ್ತಾರೆ, ಇನ್ನೂ ನಿಮ್ಮ ತಲೆ ರಿಫ್ರೆಶ್ ಆಗುತ್ತೆ, ಅದರ ಬದಲಾಗಿ ನಿಮಗೆ ಸುಸ್ತಾಗಿದೆ ಎಂದು ಎಂದಿಗೂ ಅನಿಸುವುದಿಲ್ಲ, ಇನ್ನ ಎಕ್ಸ್ಟ್ರಾ ಎನರ್ಜಿ ಬರುತ್ತೆ, ಸುಸ್ತಾಗಲ್ಲ ಅಂತ ಹೇಳ್ತಾರೆ. जब साइंस की दवाइयां से शरीर में एनर्जी आ सकती है तो क्या बाप की याद से आत्मा को एनर्जी नहीं आ सकती? ಬಾಬಾ ಹೇಳ್ತಾ ಇದ್ದಾರೆ, ಸೈನ್ಸಿನ ಸಾಧನಗಳಿಂದ ನಿಮ್ಗೆ ಶಕ್ತಿ ಸಿಗ್ತಾ ಇದೆ ಅಲ್ವಾ, ಸೈನ್ಸಿನ ಮಾತ್ರೆ ತಗೊಳೋದ್ರಿಂದ ನಿಮ್ಗೆ ಹೇಗೆ ಬಾಡಿಯಲ್ಲಿ ಶಕ್ತಿ ಸಿಗ್ತಾ ಇದೆಯೋ ಅದರಿಂದಾನೇ ಶಕ್ತಿ ಸಿಗ್ತಾ ಇದೆ. ತಂದೆಯ ನೆನಪಿನಿಂದ ಆತ್ಮಕ್ಕೆ ಶಕ್ತಿ ಸಿಗ್ಲಿಕ್ಕೆ ಸಾಧ್ಯ ಇಲ್ವಾ ಅಂತ ಕೇಳ್ತಾ ಇದಾರೆ ಬಾಬಾ. ಸಿಗುತ್ತೆ. और आत्मा में एनर्जी आई तो शरीर में प्रभाव ಆಟೋಮೆಟಿಕಲಿ ಪಡ सकता है. ತಂದೆಯ ನೆನಪಿನಿಂದ ನಿಮ್ಮ ಆತ್ಮಗೆ ಶಕ್ತಿ ಸಿಗ್ತಾ ಇದೆ ಅಂತಂದ್ರೆ ಆತ್ಮ ಶಕ್ತಿ ಈ ಶರೀರದ ಮೇಲೆ ಪ್ರಭಾವ ಬೀರುತ್ತದೆ. अनुभवी भी हो, कभी कभी तो अनुभव होती है, फिर चलते चलते लाइन बदली हो जाती है और पता नहीं पड़ता. जब कोई उदासी, थकावट या माथा भारी होता है तो फिर होश आता है क्या क्यों, लेकिन सिर्फ एक शब्द करणहार और करावनहार याद करो, मुश्किल है या सहज है? बोलो हाँ जी. ಬಾಬಾ ಹೇಳ್ತಿದಾರೆ, ಮಕ್ಕಳೇ ಅನುಭವ ಮಾಡಿ, ಆಗಾಗ ನಿಮ್ಗೆ ಅನುಭವ ಆಗುತ್ತಾ, ಆತ್ಮ ಶಕ್ತಿಶಾಲಿಯಾಗಿ ಶರೀರದ ಮೇಲೂ ಕೂಡ ಪ್ರಭಾವ ಬೀರುತ್ತಾರ. ಬಾಬಾ ಹೇಳ್ತಾರೆ, ಇದನ್ನ ಪ್ರಾಕ್ಟಿಕಲ್ ಆಗಿ ಅನುಭವ ತಂದಿ ಯಾವಾಗ ತಗೊಂಡ್ಬರ್ತಿರೋ ಆಗ ನಿಮ್ಗೆ ಅನುಭವ ಆಗುತ್ತೆ. ಯಾವುದೇ ಶರೀರದ ಸುಸ್ತು ಕೂಡ ನಿಮ್ಗೆ ಅನುಭವ ಆಗಲ್ಲ. फिर चलते चलते लाइन बदली हो जाती और पता नहीं पड़ता. ಆಗ ನಾವು ತಂದೆ ನೆನಪನ್ನು ಮರೆತೋಗ್ಬಿಡ್ತೀವಿ. ಸ್ಟಾರ್ಟಿಂಗ್ ಅಲ್ಲಿ ನೆನಪಿರುತ್ತೆ, ಆಮೇಲೆ ಲೈನು ಬದಲಾಯಿಸ್ಕೊಳ್ಬಿಡ್ತೀರಾ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಏನಾಗುತ್ತೆ, ಸುಸ್ತಾಗೋದು, ಉದಾಸೀನರಾಗೋದು, ತಲೆ ಭಾರ ಆಗೋದು, ಇದೆಲ್ಲ ಬಂದ್ಬಿಡುತ್ತೆ. ಇದೆಲ್ಲ ಆದ್ಮೇಲೆ ಮತ್ತೆ ಎಚ್ಚರ ಆಗ್ತೀರ, ಏನಾಯ್ತು ಅಂತ. ಮತ್ತೆ ಯಾವ ಸ್ಮೃತಿಯಲ್ಲಿ ಬಂದ್ಬಿಟ್ವಿ, ಸುಸ್ತಾದಾಗ ನಾನೇ ಮಾಡ್ತಾ ಇದ್ದೀನಿ ಅನ್ನುವಂತ ಸ್ಮೃತಿಯಲ್ಲಿ ಬಂದ್ಬಿಟ್ರಿ. ಅದಕ್ಕೆ ಬಾಬಾ ಹೇಳ್ತಾರೆ, ಒಂದು ಶಬ್ದ ನೆನ್ಪಿಟ್ಕೊಳ್ಳಿ, ಮಾಡಿಸುವಂತವನು ಅಂತ. ಮಾಡ್ತಾ ಇದ್ದೀನಿ ಅನ್ನೋದು ಸಹಜನೋ, ಮಾಡಿಸ್ತಾ ಇದ್ದಾರೆ ತಂದೆ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳೋದು ಸಹಜನೋ ಅಂತ ಕೇಳ್ತಾರೆ.
ತಂದೆನೆ ಮಾಡಿಸ್ತಾ ಇದಾರೆ, ನಾನು ಮಾಡ್ತಾ ಇದ್ದೀನಿ, ಇದೇ ತಾನೇ ಸಹಜ ಅಂತ ಹೇಳ್ತಾ ಇದಾರೆ ಬಾಬಾ. अभी 9 लाख प्रजा बनाई है, विदेश में कितने बने हैं? 9 लाख बने हैं, और भारत में बने हैं नहीं बने हैं. तो आप ही समाप्ति के कांटे को आगे नहीं बढ़ाने देते हो. बैलेंस रखो, डायमंड जुबली है ना, तो खूब सेवा करो, लेकिन बैलेंस रखकर सेवा करो तो प्रजा जल्दी बनेगी, टाइम नहीं लगेगा. ಕೇಳ್ತಾ ಇದ್ದಾರೆ ಬಾಬಾ, ವಿದೇಶಿಯರೇ ನೀವು 9 ಲಕ್ಷ ಪ್ರಜೆಗಳನ್ನು ತಯಾರು ಮಾಡಿದೀರಾ ಅಂತ ಕೇಳ್ತಾರೆ. ಅಥವಾ ಭಾರತ ದೇಶದವರೇ ನೀವು 9 ಲಕ್ಷ ಜನರನ್ನು ತಯಾರು ಮಾಡಿದ್ದೀರಾ ಪ್ರಜೆಗಳನ್ನು? ಇನ್ನೂ ಆಗಿಲ್ಲ. ಅಂದ್ರೆ ನೀವೇ ಸಮಾಪ್ತಿಯ ಮುಳ್ಳು ಏನಿದೆಯೋ ಅದನ್ನು ಮುಂದೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ನೀವು ಏನಾದ್ರೂ ತಯಾರು ಮಾಡಿದ್ರೆ ಆತ್ಮರನ್ನು, ಸಮಾಪ್ತಿಯ ಮುಳ್ಳು ಮುಂದೆ ಹೋಗೇ ಹೋಗುತ್ತೆ. ಗಡಿಯಾರದಲ್ಲಿ ಮುಳ್ಳು ಇರುತ್ತಲ್ಲ, ಮುಂದೆ ಹೋಗಿದ ತಕ್ಷಣ ಸಮಯ ಮುಂದೆ ಹೋಗುತ್ತೆ. ಸಮಯ ಬರಬೇಕು ಅಂತಿಮದ್ದು ಅಂತಂದ್ರೆ ನೀವು ಮುಂದೆ ಹೊರಿಬೇಕು. ಅದಕ್ಕೆ ಬ್ಯಾಲೆನ್ಸ್ ಇಟ್ಕೊಳ್ಳಿ. ಈ ಇದು ಡೈಮಂಡ್ ಜೂಬ್ಲಿ ಇದೆಯಲ್ಲ, ಇಲ್ಲಿ ಸೇವೆ ತುಂಬಾ ಚೆನ್ನಾಗಿ ಮಾಡಬೇಕು. ಯಾಕೆಂತಂದ್ರೆ ಬ್ಯಾಲೆನ್ಸ್ ಇಟ್ಕೊಂಡು ಸೇವೆ ಮಾಡಿದಾಗ ಪ್ರಜೆಗಳು ಕೂಡ ಜಲ್ದಿ ತಯಾರಾಗ್ತಾರೆ. ಸಮಯ ಅನ್ನೋದು ಇದರಲ್ಲಿ ಇಡಿಸುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಪ್ರಕೃತಿ भी बहुत थकी हुई है, आत्माएं भी निराश हो गए हैं, और जब निराश होते हैं तो किसको याद करते हैं? भगवान, बाप को याद करते हैं. लेकिन उसका पूरा परिचय ना होने के कारण आप देवी देवताओं से ज्यादा याद करते हैं, तो निराश आत्माओं की पुकार आपको सुनने में नहीं आती. ಕೇಳ್ತಾ ಇದಾರೆ ಬಾಬ್, ಮಕ್ಕಳೇ ಈಗ ಪ್ರಕೃತಿಯು ಕೂಡ ತುಂಬಾ ಸುಸ್ತಾಗ್ಬಿಟ್ಟಿದೆ, ಮತ್ತೆ ಆತ್ಮರು ಕೂಡ ತುಂಬಾ ನಿರಾಶಾವಂತರಾಗಿದ್ದಾರೆ. ಈ ಪ್ರಪಂಚದಲ್ಲಿ ಯಾರನ್ನೇ ಕೇಳಿ, ಹೊರಗಡೆ ಅವರು ಕೂಡ ಇನ್ನ ಈ ಪ್ರಪಂಚದಲ್ಲಿ ಜೀವಿಸ್ಬೇಕಾ ಅಂತಂದ್ರೆ ಎಲ್ರು ಕೂಡ ಯಾವಾಗ ಹೋಗ್ತೀವೋ, ಯಾವಾಗ ಪರಮಾತ್ಮ ಕರ್ಕೊಂಡು ಹೋಗ್ತಾರೋ ಅಂತಾನೆ ಎಲ್ರು ಕೂಡ ಅಂದ್ರೆ ಎಲ್ಲಾ ಆತ್ಮರಿಗೆ ಆಗ್ಬಿಟ್ಟಿದ್ದಾರೆ, ನಿರಾಶ್ರಿತರಾಗ್ಬಿಟ್ಟಿದ್ದಾರೆ. ನಿರಾಶ್ರಿತರಾದಾಗ ಯಾರನ್ನು ಕೂಗ್ತಾರೆ? ಭಗವಂತನನ್ನು, ತಂದೆಯನ್ನು ನೆನಪು ಮಾಡ್ತಾರೆ. ಆದ್ರೆ ತಂದೆಯ ಪೂರ್ತಿ ಪರಿಚಯ ಇಲ್ಲದೆ ಇರುವ ಕಾರಣ ದೇವತಾ ಮೂರ್ತಿಗಳು, ನಿಮ್ಮ ಮೂರ್ತಿಗಳೇನಿದೆಯೋ ನಿಮ್ಮ ಹತ್ರ ಹೋಗಿ ಅವರು ಕೂಗ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ ನಿರಾಶಾತ್ಮರು ಕೂಗ್ತಾ ಇರುವ ಕೂಗು ನಿಮ್ಗೆ ಕೇಳಿಸ್ತಾ ಇಲ್ವಾ ಅಂತ ಕೇಳ್ತಾರೆ. ಕೇಳಿಸ್ತಾ ಇದೆಯಾ ನಿರಾಶಾವಂತ ಆತ್ಮರ ಕೂಗು? ಕೇಳಿಸ್ತಾ ಇದೆಯಾ? ಆತಿ ಹೇ ಕಿ ಅಪ್ನೆ ಹಿ ಮಸ್ತ್ ಮೇ ಹೋ. ಬಾಬಾ ಹೇಳ್ತಾ ಇದಾರೆ, ನಿರಾಶಾವಂತರ ಕೂಗು ನಿಮ್ಗೆ ಕೇಳಿಸ್ತಾ ಇದೆಯಾ ಅಥವಾ ನಿಮ್ಮದೇ ಒಂದು ಮಸ್ತಿಯಲ್ಲಿ ಆನಂದದಲ್ಲಿ ನೀವು ಮುಳುಗ್ಬಿಟ್ಟಿದ್ದೀರಾ ಅಂತ ಕೇಳ್ತಾ ಇದಾರೆ. ಮರ್ಸಿಫುಲ್ ಹೋಣ, ನೀವ್ ಯಾರು? ದಯೆ ಸಾಗರನ ಮಕ್ಕಳು. ಮಾಸ್ಟರ್ ದಯಾ ಸಾಗರ್ ತಾನೆ ಅಂತ ಕೇಳ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಮಾಸ್ಟರ್ ದಯಾ ಸಾಗರ್ ತಾನೆ. ಬಾಪ್ ಕೋ ಭಿ ಕ್ಯೂ ಯಾದ್ ಕರ್ತೆ ಹೈ? ತಂದೆನೂ ಕೂಡ ಯಾಕೆ ನೆನಪು ಮಾಡ್ತಾರೆ? दया सागर ताने, मर्सीफुल है ना. और सब धर्मात्मा धर्म वाले मर्सी जरूर मांगते हैं, सुख मन ही मांगेंगे, लेकिन मर्सी सबको चाहिए. तो कौन देने वाला? ಒಬ್ಬರಲ್ಲ ಇಬ್ಬರಲ್ಲ, ಎಲ್ಲಾ ಧರ್ಮದವರು ಕೂಡ ಏನಂತ ಬಯಸ್ತಾರೆ? ನಮ್ಮಲ್ಲಿ ದಯೆ ತೋರಿಸಿ ಅಂತ ಬಯಸ್ತಾರೆ. ಸುಖ ಕೊಡಿ ಅಂತ ಯಾರು ಬಯಸಲ್ಲ, ಮೊದಲು ದಯೆ ತೋರಿಸಿ ಅಂದೇ ಎಲ್ರು ಕೂಡ ಬಯಸ್ತಾರಲ್ವಾ. ಮತ್ತೆ ಈ ದಯೆಯನ್ನು ಕೊಡುವಂತವ್ರು ಯಾರು? आप देने वाले हो ना, या लेने वाले हो या देने वाले? ಬಾಬಾ ಹೇಳ್ತಾರೆ, ನೀವೇ ತಾನೇ ಆ ದಯೆಯನ್ನು ಕೊಡುವಂತವ್ರು. ನೀವು ಕೊಡುವಂತವ್ರ ತೆಗೆದುಕೊಳ್ಳುವಂತವ್ರ? ದಯೆಯನ್ನು ಕೊಡುವಂತವ್ರು. ಲೇಕರ್ ದೇನೆ ವಾಲೆ, ನೀವು ತೆಗೆದುಕೊಂಡು ಕೊಡುವಂತವ್ರು. ಯಾರಿಂದ ತೆಗೆದುಕೊಳ್ತೀರಾ? ತಂದೆಯಿಂದ ತೆಗೆದುಕೊಳ್ತೀರಾ, ಹಾಗೂ ಸರ್ವಾತ್ಮರಿಗೂ ಕೂಡ ಕೊಡ್ತೀರಾ. ದಾತಾಕ್ಕೆ ಬಚ್ಚೆ ಹೋನ, ನೀವೆಲ್ಲರೂ ಕೂಡ ದಾತನ ಮಕ್ಕಳಲ್ಲವೇ? तो अपने भाई बहनों के ऊपर रहम करो, और रहम दिल बन सेवा करेंगे तो उसमें निमित्त भाव स्वतः ही होगा. किसी पर भी चाहे कितना भी बुरा हो, लेकिन अगर आपको उस आत्मा के प्रति रहम है तो आपको उसके प्रति कभी भी घृणा या ईर्ष्या या क्रोध की भावना नहीं आएगी. रहम की भावना सहज निमित्त भाव इमर्ज कर देती है. मतलब का रहम नहीं, सच्चा रहम.
ಈಗ ನಿಮ್ಮ ಸಹೋದರ ಸಹೋದರಿಯರ ಮೇಲೆ ದಯಾಹೃದಿಗಳಾಗಿ ಹಾಗೂ ದಯಾಹೃದಿಗಳಾಗಿ ಸೇವೆಯನ್ನು ಮಾಡಿ ಅಂತಿದ್ದಾರೆ. ಇದರಲ್ಲಿ ನೀವು ನಿಮಿತ್ತ ಭಾವ ಸ್ವತಃವಾಗಿ ಬಂದ್ಬಿಡುತ್ತೆ. ಬಲೆ ಯಾರೇ ಇರ್ಬೋದು, ಅವರು ಕೆಟ್ಟದ್ದೇ ಕೂಡ ಮಾಡಿರ್ಬೋದು, ಆದ್ರೆ ಅವ್ರ ಮೇಲೂ ಸಹ, ಆ ಆತ್ಮದ ಮೇಲೂ ಸಹ ನಾವು ದಯೆಯನ್ನು ತೋರಬೇಕಾಗಿದೆ. ಅವ್ರ ಮೇಲೆ ಎಂದಿಗೂ ಘೃಣಾಭಾವ, ಈರ್ಷ್ಯ, ದ್ವೇಷ, ಕ್ರೋಧದ ಭಾವನೆ ನಮಗೆ ಬರಬಾರದು. ದಯೆ ಭಾವನೆ ನಮಗೆ ಸಹಜವಾಗಿ ನಿಮಿತ್ತ ಭಾವವನ್ನು ಇಮರ್ಜ್ ಮಾಡಿಸುತ್ತದೆ. ದಯೆ ಕೂಡ ಒಂದು ಆಸೆ ಇಟ್ಕೊಂಡು ದಯೆ ತೋರಿಸೋದಲ್ಲ ಅಂತ ಭಾವ ಹೇಳ್ತಾರೆ. ಕೋರಿಕೆ, ಇಚ್ಛೆ ಇಟ್ಕೊಂಡು ದಯೆ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಸತ್ಯವಾಗಿರುವಂತಹ ದಯಾವೃತ್ತಿಗಳಾಗಬೇಕು. मतलब का रहम भी होता है, किसी आत्मा की प्रति अंदर लगा होता और समझते हैं रहम पड़ रहा है, तो वह हुआ मतलब का रहम. सच्चा रहम नहीं. सच्चे रहम में कोई लगाव नहीं, कोई देह बात नहीं. आत्मा के ऊपर रहम कर रही है. देह भान व देह के किसी भी आकर्षण का नाम निशान नहीं. कोई का लगाव बॉडी से होता और कोई का लगाव गुणों से, विशेषताओं से भी होता है, लेकिन विशेषताओं व गुण देने वाला कौन? ನೀವು ಮಕ್ಕಳು ಈಗ ಒಂದು ಕೋರಿಕೆ ಇಟ್ಕೊಂಡು ಅಥವಾ ಏನೊಂದು ಇಚ್ಛೆ ಇಟ್ಕೊಂಡು ದಯೆ ತೋರಿಸೋದಲ್ಲ ಅಂತ ಹೇಳ್ತಿದ್ದಾರೆ. ಯಾವುದೇ ಒಂದು ಆತ್ಮ ಇದ್ದಾರೆ, ಆ ಆತ್ಮದ ಪ್ರತಿ ನಿಮ್ಗೆ ಆಕರ್ಷಣೆ ಇದೆ. ಆಕರ್ಷಣೆ ಇರುವ ಕಾರಣ ನೀವು ಅವ್ರ ಮೇಲೆ ದಯೆ ತೋರಿಸ್ತಾ ಇದ್ದೀರ, ಇದು ಕೂಡ ತಪ್ಪು ಅಂತ ಇದ್ದಾರೆ ಬಾಬಾ. ಸತ್ಯವಾಗಿರುವ ದಯೆ ಆತ್ಮರೆಲ್ಲರ ಮೇಲೂ ಕೂಡ ಒಂದೇ ಪ್ರಕಾರದಲ್ಲಿ ಇರಬೇಕಾಗಿದೆ. ನೀವು ಸತ್ಯವಾಗಿ ದಯೆ ತೋರಿಸಬೇಕು. ಸತ್ಯವಾಗಿರುವ ದಯೆಯಲ್ಲಿ ಯಾವುದೇ ಆಕರ್ಷಣೆ ಇರುವುದಿಲ್ಲ, ದೇಹ ಅಭಿಮಾನ ಇರುವುದಿಲ್ಲ. ಆತ್ಮದ ಮೇಲೆ ದಯೆ ತೋರಿಸ್ತಾ ಇದೆ, ಈ ಭಾವನೆ ಇರುತ್ತದೆ ಅಂತ ಹೇಳ್ತಾ ಇದ್ದಾರೆ. ದೇಹ ಅಭಿಮಾನ ಅಥವಾ ದೇಹದ ಯಾವುದೇ ಒಂದು ಆಕರ್ಷಣೆ, ಹೆಸರು, ಗುರುತು ಸಹ ಇರುವುದಿಲ್ಲ. ಈ ದೇಹದ ಅಭಿಮಾನವೂ ಕೂಡ ಇರುವುದಿಲ್ಲ. ದೇಹದ ಮೇಲೆ ವಿಶೇಷ ಗುಣಗಳು, ವಿಶೇಷತೆಗಳ ಮೇಲೂ ಆಕರ್ಷಣೆ ಇರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಲೇಕಿನ್ ವಿಶೇಷತಾ ಗುಣ ದೇನೆ ವಾಲಾ ಕೋ. ನೀವು ವಿಶೇಷತೆ ನೋಡ್ತಾ ಇದ್ದೀರಿ ಒಬ್ಬರಲ್ಲಿ, ಅದ್ರ ದಯೆ ತೋರಿಸ್ತಾ ಇದ್ದೀರಿ ಅಂತಂದ್ರೆ ಆ ವಿಶೇಷತೆಯನ್ನು ಕೊಡುವಂತವ್ರು ಯಾರು ಅಂತ ಕೇಳ್ತಾ ಇದ್ದಾರೆ ಬಾ. ಯಾರು ವಿಶೇಷತೆ ಕೊಡುವಂತವ್ರು? आत्मा तो फिर भी कितनी भी बड़ी हो, लेकिन बाप से लेवता माना लेने वाली है. आप नहीं हो, बाप देने आए हैं. ನೀವು ಅವ್ರ ಬಲೆ ಎಷ್ಟೇ ದೊಡ್ಡವರಾಗಿರ್ಬೋದು, ಎಷ್ಟೇ ಶಕ್ತಿಶಾಲಿನೂ ಆಗಿರ್ಬೋದು, ಎಷ್ಟೇ ವಿಶೇಷತೆ ಉಳ್ಳವಂತವ್ರು ಆಗಿರ್ಬೋದು, ಆದ್ರೆ ಅವರು ಕೂಡ ಯಾರು? ದೇವತೆ ಲೇವತ, ತಂದೆ ಹತ್ರ ಬಂದಾಗ. ಅಂದ್ರೆ ತಂದೆಯಿಂದ ಅವ್ರು ತೆಗೆದುಕೊಳ್ತಾ ಇದ್ದಾರೆ ತಾನೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ತಂದೆಯಿಂದ ಆ ಗುಣವನ್ನು ಪಡೆದಿರುವ ಕಾರಣಕ್ಕೆ ಅವ್ರು ಹಾಗಾಗಿದ್ದಾರೆ. ನೀವೇನು ಅವ್ರಿಗೆ ಆ ಗುಣವನ್ನು ಕೊಟ್ಟಿಲ್ಲ ತಾನೆ. ತೋ ಕ್ಯೂ ನಹಿ ಡೈರೆಕ್ಟ್ ದಾತಾ ಸೇಲು. ನೀವು ಬೇರೆಯವರು ವಿಶೇಷತೆ ನೋಡಿ ಆಕರ್ಷಣೆ ಆಗುವ ಬದಲಾಗಿ ಅವ್ರಿಗೆ ಆ ವಿಶೇಷತೆಯನ್ನು ಕೊಟ್ಟಿರುವಂತ ತಂದೆಗೆ ಆಕರ್ಷಿತರಾಗಿ ತಂದೆಯಿಂದ ನೀವು ಯಾಕೆ ಅದನ್ನ ಪಡಿಬಾರದು? इसलिए कहा कि स्वार्थ का रहम नहीं. कई बच्चे ऐसे नाज नखरे दिखाते हैं, होगा स्वार्थ और कहेंगे मुझे रहम पड़ता है और कुछ भी नहीं है, सिर्फ रहम है. लेकिन चेक करो, निस्वार्थ रहम है, लगाव मुक्त रहम है. कोई अल्पकाल की प्राप्ति के कारण तो रहम नहीं है. फिर कहेंगे बहुत अच्छी है ना, बहुत अच्छा है ना, लेकिन थोड़े की छुट्टी नहीं. अगर कर्मातीत बनना है तो यह कभी रुकावटें और जो बॉडी कॉन्शियस में ले आती अच्छा है, लेकिन बनाने वाला कौन? अच्छाई भले धारण करो, लेकिन अच्छाई में प्रभावित नहीं हो. न्यारे और बाप के प्यारे, जो बाप के प्यारे है वह सदा सेफ. ನಾವು ಎಲ್ಲಾರನ್ನೂ ಕೂಡ ಒಂದೇ ದೃಷ್ಟಿಯ ನೋಡ್ಬೇಕು. ಆತ್ಮದ ಮೇಲೆ ದಯೆಯನ್ನು ತೋರಿಸಬೇಕು ಅಂತ ಹೇಳ್ತಿದ್ದಾರೆ ಬಾಬಾ.
ನಾವು ಹೇಳ್ತೀವಿ ಹೆಸರಿಗೆ ನನಗೇನೂ ಸ್ವಾರ್ಥ ಇಲ್ಲ, ಅವ್ರಿಗೆ ಎಷ್ಟು ದಯೆ ತೋರಿಸ್ತಾ ಇದ್ದೀನಿ ಅಂತ. ಈ ರೀತಿ ಕೆಲವು ಮಕ್ಕಳು ಏನ್ ಮಾಡ್ತಾರೆ, ಸ್ವಾರ್ಥದಲ್ಲಿದ್ರೂ ಕೂಡ ಯಾವುದೋ ಒಂದು ಆಕರ್ಷಣೆಗೆ ಒಳಗಾದ್ರೂ ಕೂಡ ಅವರನ್ನು ದಯೆ ರೂಪದಲ್ಲಿ ತೋರಿಸ್ಕೊಳ್ತಾರೆ. ಬಾಬಾ ಹೇಳ್ತಾರೆ ನಿಮ್ಗೆ ದಯೆ ಇದೆ, ಆದ್ರೆ ಎಂಥ ದಯೆ, ನಿಸ್ವಾರ್ಥವಾಗಿದೆಯಾ, ಆಕರ್ಷಣ ಮುಕ್ತ ದಯೆ ಇದೆಯಾ. ಬಾಬಾ ಹೇಳ್ತಾರೆ ಕೆಲವರು ಅಲ್ಪಕಾಲ ಪ್ರಾಪ್ತಿಯ ಕಾರಣ ದಯೆಯನ್ನು ತೋರಿಸ್ತಾರೆ, ಅದು ಕೂಡ ಅಲ್ಲ ಅಂತ ಹೇಳ್ತಾರೆ ಬಾಬಾ. ನಿಮಗೆ ನೀವು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ನಾನ್ ಚೆನ್ನಾಗಿದ್ದೇನೆ ಅನ್ನುವುದಲ್ಲ, ಅದರಲ್ಲಿ ಏನಿದೆ ಅದನ್ನ ನೋಡ್ಕೊಳ್ಳಿ. ಒಂದು ವೇಳೆ ಕರ್ಮಾತೀತರಾಗಬೇಕು ಅಂತಂದ್ರೆ ಎಲ್ಲಾ ಪ್ರಕಾರದ ಅಡಚಣೆ ಬರ್ತಾ ಇರುತ್ತೆ. ಆ ಎಲ್ಲಾ ಪ್ರಕಾರದ ಅಡಚಣೆಯಲ್ಲಿ ದೇಹದ ಅಭಿಮಾನವೇ ಕಾರಣ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನೀವೀಗ ಯಾರು ನಿಮ್ಮನ್ನ ಈ ರೀತಿ ಮಾಡ್ತಾ ಇದ್ದಾರೆ, ಇತರರನ್ನು ವಿಶೇಷವಂತರಾಗಿ ಗುಣವಂತರಾಗಿ ಯಾರು ಮಾಡ್ತಾ ಇದ್ದಾರೆ ಅವರಿಂದ ತೆಗೆದುಕೊಂಡಿರಿ. ಬಲೆ ವಿಶೇಷಗಳನ್ನು ನೋಡುವುದು, ಧಾರಣೆ ಮಾಡುವುದು ಒಳ್ಳೆಯದೇ, ಆದ್ರೆ ಅದಕ್ಕೆ ಪ್ರಭಾವಿತರಾಗಬಾರದು. ಎಲ್ಲರಲ್ಲಿ ವಿಶಿಷ್ಟ ನೋಡಬೇಡಿ ಅಂತ ತಂದೆ ಹೇಳ್ತಾ ಇಲ್ಲ, ನೋಡ್ಲೇಬೇಕು, ಆದ್ರೆ ಅದಕ್ಕೆ ಆಕರ್ಷಿತರಾಗಬಾರದು, ಭಿನ್ನರಾಗಬೇಕು ಹಾಗೂ ತಂದೆಗೆ ಪ್ರಿಯರಾಗಬೇಕು ಅಂತ ಹೇಳ್ತಾರೆ. ನೀವು ಯಾವಾಗ ಎಲ್ರಿಗೂ ಭಿನ್ನ ತಂದೆ ಪ್ರಿಯರಾಗ್ತಿರೋ ಆಗ ನೀವು ಸೇಫ್ ಆಗಿದ್ದಂಗೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. समझा? अगर सेवा को बढ़ाते हो और बढ़ाना ही है तो स्थापना को भी नजदीक लाना है या नहीं? ಮಕ್ಕಳೇ, ಈಗ ನೀವು ಸೇವೆಯನ್ನು ಹೆಚ್ಚು ಮಾಡ್ತಾ ಇದ್ದೀರಿ ಹಾಗೂ ಹೆಚ್ಚು ಮಾಡಲೇಬೇಕಾಗಿದೆ ಅಂದ್ರೆ ಸ್ಥಾಪನೆಯನ್ನ ಹತ್ರ ತರಬೇಕಾ ಬೇಡವಾ ಅಂತ ಕೇಳ್ತಾ ಇದ್ದಾರೆ. ಸ್ಥಾಪನೆಯ ಹತ್ರ ತರಬೇಕಾ ಬೇಡವಾ? कौन लाएगा? ಯಾರು ತರ್ತಾರೆ? ಬಾಪ್ ಲಾಯೇಗಾ? ತಂದೆ ತರ್ತಾರ? ಸಭಿ ಲಾಯೆಂಗೆ. ಎಲ್ಲರೂ ಸೇರಿ ಸ್ಥಾಪನೆಯ ಸಮಯವನ್ನು ಹತ್ರ ತರಬೇಕಾಗಿದೆ. ಸಾಥಿ ಹೆಣ್ಣ, ನೀವೆಲ್ಲರೂ ತಂದೆಗೂ ಜೊತೆಗಾರಲ್ವಾ, ತಂದೆ ನೀವೆಲ್ಲರೂ ಕೂಡ ಜೊತೆಯಲ್ಲೇ ಮಾಡಬೇಕು. ಅಕೇಲಾ ಬಾಪ್ ಭಿ ಕುಚ್ ನಹೀ ಕರ್ ಸಕ್ತಾ ಸಿವಾಯ್ ಆಪ್ ಸಾಥಿ ಬಚ್ಚೋಂ ಕೆ. ತಂದೆ ಒಬ್ಬರೇ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನೀವು ಜೊತೆಗಾರ ಮಕ್ಕಳು ನೀವು ಕೂಡ ಜೊತೆಯಲ್ಲಿ ಇರಲೇಬೇಕು. देखो बाप को अगर समझाना भी है तो भी शरीर का साथ लेना पड़ता है. ಇಷ್ಟೆಲ್ಲ ಮಾತುಗಳು ತಂದೆ ನಿಮ್ಗೆ ಅರ್ಥ ಮಾಡಿಸಬೇಕು ಅಂದರೇನು, ತಂದೆಗೆ ಶರೀರದ ಅವಶ್ಯಕತೆ ಬೇಕೇ ಬೇಕಲ್ವಾ. ಬಿನಾ ಶರೀರಕ್ಕೆ ಸಾಥ್ ಕೋಯಿ ಬೋಲ್ ನಹೀ ಸಕ್ತಾ. ಶರೀರ ಇಲ್ಲದೆ ತಂದೆನೂ ಕೂಡ ಮಾತನಾಡ್ಲಿಕ್ಕೆ ಸಾಧ್ಯ ಇಲ್ಲ. ಚಾಹೆ ಪುರಾನಿ ಗಾಡಿ ಹೋ ಚಾಹೆ ಅಚ್ಚಿ ಹೋ, लेकिन आधार तो लेना पड़ता है. बिना आधार के कर्म नहीं सकते. ब्रह्मा बाप का साथ लिया ना, तभी तो आप ब्राह्मण बने. ब्रह्मा कुमार कहेंगे हो, कहते हो, शिव कुमार नहीं कहते हो, लेकिन निराकार बाप को भी साकार का आधार लेना ही है. भले ಹಳೆ ಗಾಡಿ ಆಗಿರ್ಬೋದು, ಒಳ್ಳೆ ಗಾಡಿ ಆಗಿರ್ಬೋದು, ಯಾವುದೋ ಒಂದು ಆಧಾರ ಅಂತೂ ಬೇಕೇ ಬೇಕು. ಗಾಡಿ ಇದ್ರೇನೆ ಓಡಿಸ್ಲಿಕ್ಕೆ ಆಗತ್ತೆ. ಬಾಬಾ ಹೇಳ್ತಾರೆ ತಂದೆ ಬಂದಿರೋದು ಕೂಡ ಒಳ್ಳೇದೋ ಕೆಟ್ಟದೋ ಹಳೇದೋ ಹೊಸದೋ ಯಾವುದೋ ಒಂದು ಪ್ರವೇಶ ಮಾಡೇತ ನಿಮ್ಗೆ ಹೇಳ್ತಾ ಇದ್ದಾರೆ. ಆಧಾರ ಇಲ್ಲದೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬ್ರಹ್ಮ ತಂದೆಯ ಜೊತೆಯನ್ನು ತೆಗೆದುಕೊಂಡ್ರು. ಆಮೇಲೆ ನೀವೆಲ್ಲರೂ ಕೂಡ ಬ್ರಾಹ್ಮಣರಾಗಿ ಆಗಿದ್ದೀರಾ. ಬ್ರಹ್ಮ ಕುಮಾರ ಎಂದೇ ಹೇಳ್ತೀರ. ನಿಮ್ಮನ್ನು ಶಿವಕುಮಾರ್ ಅಂತ ಹೇಳ್ಕೊಳ್ತೀರಾ? ಇಲ್ಲ, ಬ್ರಹ್ಮ ಕುಮಾರ್ ಎಂದೇ ಹೇಳ್ತೀರ. ಯಾಕೆಂದ್ರೆ ನಿರಾಕಾರ ತಂದೆನೂ ಸಹ ಸಾಕಾರ ತಂದೆಯ ಆಧಾರವನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಸಾಕಾರ ಬ್ರಹ್ಮ ಶರೀರವನ್ನು ಆಧಾರವಾಗಿ ತೆಗೆದುಕೊಳ್ಳಬೇಕಾಗುತ್ತೆ. जैसे साकार ब्रह्मा का आधार लिया, अभी भी ब्रह्मा के अव्यक्त फरिश्ते का रूप आधार लेने के बिना आपकी पालना नहीं कर सकते. ಬಾಬಾ ಹೇಳ್ತಾ ಇದ್ದಾರೆ, ಹೇಗೆ ಸಾಕಾರ ಬ್ರಹ್ಮನ ಆಧಾರವನ್ನು ತಂದೆ ತೆಗೆದುಕೊಂಡ್ರು, ಅದೇ ರೀತಿ ಈಗ ಬ್ರಹ್ಮನ ಅವ್ಯಕ್ತ ಫರಿಷ್ಠೆ ರೂಪವನ್ನು ಆಧಾರವಾಗಿ ತೆಗೆದುಕೊಳ್ಳಬೇಕಾಗತ್ತೆ ನಿಮ್ಗೆ ಪಾಲನೆ ಕೊಡುವುದಕ್ಕೆ ಅಂತಿದ್ದಾರೆ. ಯಾವುದೋ ಒಂದು ರೂಪದಲ್ಲಿ ತಂದೆಗೆ ಆಧಾರ, ಅದು ಸಾಕಾರನೋ ಆಕಾರನೋ ಯಾವುದೋ ಒಂದು ಆಧಾರ ಬೇಕೇ ಬೇಕು ನಿಮ್ಗೆ ಪಾಲನೆಯನ್ನು ಕೊಡುವುದಕ್ಕೆ. ಚಾಹೆ साकार में लिया चाहे आकार रूप में लिया, लेकिन आत्मा का आधार साथ लेना ही पड़ता है. वैसे तो ऑलमाइटी अथॉरिटी जब जादूगर
विनाशी खेल सेकंड में दिखा सकते हैं तो क्या ऑलमाइटी अथॉरिटी जो चाहे वह नहीं कर सकते? कर सकता है। अभी अभी विनाश को ला सकता है, अकेला ला सकता है, अकेला नहीं कर सकता। चाहे ऑलमाइटी अथॉरिटी भी है, लेकिन आप साथियों के संबंध के बंधन हुआ है तो आपका बाप का आपसे कितना प्यार है, चाहे कर सकता है लेकिन नहीं कर सकता। ಬಾಬಾ ಹೇಳ್ತಾ ಇದ್ದಾರೆ, ಬಾಬಾ ಮಕ್ಕಳೇ ನೀವು ಸ್ಥಾಪನೆಯ ಕಾರ್ಯದಲ್ಲಿ ಸಹಯೋಗಿಗಳಾಗಿದ್ದೀರಿ. ತಂದೆ ಸರ್ವಶಕ್ತಿವಂತರು ವಿನಾಶವನ್ನು ಸೆಕೆಂಡ್ ನಲ್ಲಿ ಮಾಡಿಸ್ಬಿಡ್ತಾರೆ ಅಂತಂದ್ರೆ ಸೆಕೆಂಡ್ ನಲ್ಲಿ ಸ್ಥಾಪನೆ ಮಾಡಿಸಲಿಕ್ಕೆ ಸಾಧ್ಯ ಇಲ್ವಾ ಅಂತ ಬಾಬಾ ಹೇಳ್ತಾರೆ. ಬಲೆ ಮಾಡಿಸುವಂತ ಶಕ್ತಿ ಇದೆ, ಆದ್ರೆ ತಂದೆ ಮಾಡುವುದಿಲ್ಲ. ಮಕ್ಕಳು ಬಿಟ್ರೆ ತಂದೆ ಏನೂ ಮಾಡುವುದಿಲ್ಲ, ಅಷ್ಟು ಪ್ರೀತಿ ತಂದೆಗೆ ಮಕ್ಕಳ ಮೇಲಿದೆ ಅಂತ ಹೇಳ್ತಾ ಇದ್ದಾರೆ. ಜಾದೂ ಕಿ ಲಕಡಿ नहीं घुमा सकता है क्या? ಮ್ಯಾಜಿಷಿಯನ್ ಇರ್ತಾರಲ್ಲ, ಅವ್ರಿಗೆ ಕೈಯಲ್ಲಿ ಏನಿರ್ತದ್ದು ಕಡ್ಡಿ ಇರುತ್ತೆ ಸಣ್ಣದು, ಏನೋ ಒಂದು ಮಂತ್ರ ಹೇಳ್ಬಿಟ್ಟು ಹಿಂಗ್ ಅಂದ್ಬಿಟ್ರೆ ಏನೋ ಒಂದು ಮಾಯ ಆಗ್ಬಿಡತ್ತೆ, ಏನೋ ಒಂದು ಚಮತ್ಕಾರ ಆಗ್ಬಿಡತ್ತೆ ಅಂತ. ಆ ರೀತಿ ತಂದೆನೂ ಕೂಡ ಕಡ್ಡಿ ತಿರುಗಿಸಿ ಮಾಡಿಸ್ಲಿಕ್ಕೆ ಆಗಲ್ವಾ? ಲೇಕಿನ್ ಬಾಪ್ कहते हैं राज्य अधिकारी कौन बनेगा? ಬಾಬಾ ಹೇಳ್ತಾರೆ, ಸರಿ ಮಕ್ಕಳೇ, ಸ್ಥಾಪನೆ ನಾನೇ ನನ್ನ ಜಾದು ಮಾಡ್ಬಿಟ್ಟು ಇಂದ್ರ ಜಾಲಕ ಈ ಏನೋ ಒಂದು ಜಾದು ಮಾಡ್ಬಿಟ್ಟು ಮಾಡಿಸ್ಬಿಡ್ತೀನಿ, ಆದ್ರೆ ಭವಿಷ್ಯದಲ್ಲಿ ರಾಜ್ಯ ಅಧಿಕಾರಿಗಳು ಯಾರಾಗ್ಬೇಕು ಅಂತ ಕೇಳ್ತಾರೆ. ನಾವೇ ಆಗ್ಬೇಕು. ಬಾಪ್ ಬನೇಗಾ ಕ್ಯಾ? ತಂದೆ ಸ್ಥಾಪನೆ ಮಾಡ್ತಾರೆ ಅಂದ್ರೆ ತಂದೆನೇ ಆಗ್ಬೇಕಲ್ವಾ? ತಂದೆ ಆಗ್ತಾರ ರಾಜ್ಯ ಅಧಿಕಾರಿಗಳು? ಆಪ್ ಬನೆಂಗೆ. ರಾಜ್ಯ ಅಧಿಕಾರಿಗಳು ಯಾರಾಗ್ಬೇಕು? ನಾವೇ ಆಗ್ಬೇಕು. ಸ್ಥಾಪನಾ तो कर ले, विनाश भी कर ले, लेकिन राज्य कौन करेगा? ಸರಿ, ತಂದೆನೇ ಸ್ಥಾಪನೆ ಮಾಡ್ತಾರೆ, ತಂದೆನೇ ವಿನಾಶ ಮಾಡ್ತಾರೆ ಅನ್ಕೋ, ಆದ್ರೆ ರಾಜ್ಯ ಯಾರು ಮಾಡ್ಬೇಕು? ನೀವೇ ಮಾಡ್ಬೇಕು ತಾನೆ. बिना आपके काम नहीं चलेगा, इसलिए बाप को आप सभी को कर्मातीत बनाना ही. ನೀವೇ ಭವಿಷ್ಯದಲ್ಲಿ ರಾಜ್ಯ ಅಧಿಕಾರಿಗಳಾಗ್ಬೇಕು ಅಂತಂದ್ರೆ ನೀವೇ ಏನ್ ಮಾಡ್ಬೇಕಲ್ಲಿ? ಪುರುಷಾರ್ಥ ಮಾಡಿ ಕರ್ಮಾತೀತರಾಗ್ಬೇಕು. ಎಕ್ಸಾಮು ಓದೋವರೆಗೂ ಕೂಡ ಕುತ್ಕೊಳ್ಳೋವರೆಗೂ ಕೂಡ ಟೀಚರ್ ಓದಿಸ್ತಾರೆ, ಹಂಗಂತೇಳಿ ಎಕ್ಸಾಮ್ ಅಲ್ಲೂ ಟೀಚರೇ ಬರ್ಕೊಡಕ್ ಆಗತ್ತಾ? ಮಾರ್ಕ್ಸ್ ಯಾರಿಗ್ ಬೇಕು? ಮಕ್ಕಳಿಗೆ ತಾನೇ ಬೇಕು. ಅದಕ್ಕೋಸ್ಕರ ಬರೀಬೇಕಾಗಿರೋದು ಅವ್ರೆ. ಅದೇ ರೀತಿ ನಾವೇನ್ ಮಾಡ್ಬೇಕು? ಪುರುಷಾರ್ಥ ಮಾಡಿ ಪಾಸ್ ಆಗಿ ಭವಿಷ್ಯದಲ್ಲಿ ಆಗ್ಬೇಕು. ನಿಮ್ಮನ್ನೇ ನಾನು ಕರ್ಮಾತೀತರಾಗಿ ಮಾಡಬೇಕು ಅಂತ ಹೇಳ್ತಾ ಇದಾರೆ ಬಾಬಾ. ಬನ್ನ ಹಿ ಹೇ ನಾ ಕಿ ಬಾಪ್ ಜಬರ್ದಸ್ತಿ ಬನಾಯ್. ನೀವೇ ನಾನು ಆಗ್ಲೇಬೇಕು ಕರ್ಮಾತೀತ ಎಂದು ಆಗ್ತಿರೋ ಅಥವಾ ತಂದೆನೆ ನಿಮಗೆ ಫೋರ್ಸ್ ಮಾಡಿ ಮಾಡಿಸ್ಬೇಕು ಅಂತ ಕೇಳ್ತಾ ಇದ್ದಾರೆ. ಹಿಂಗಾಗ್ಬೇಕು. बाप को बनाना है और आप सबको बनना ही है. ತಂದೆಯೂ ಮಾಡಿಸ್ತಾರೆ ಹಾಗೂ ನೀವು ಕೂಡ ಏನ್ ಮಾಡ್ಬೇಕು? ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಯಾ ಹೇ ಸ್ವೀಟ್ ಡ್ರಾಮಾ. ಇದೇ ಒಂದು ಮಧುರ ಡ್ರಾಮಾ ಆಗಿದೆ. ಡ್ರಾಮಾ ಅಚ್ಚಾ ಲಾಗ್ತಾ ಹೇ ನಾ? ಡ್ರಾಮಾ ನಿಮ್ಗೆ ಚೆನ್ನಾಗ್ ಅನ್ಸುತ್ತಾ ಅಂತ ಕೇಳ್ತಾ ಇದಾರೆ ಬಾಬಾ. ಕಿ ಕಭಿ ಕಭಿ ತಂಗ್ ಹೋ ಜಾತೆ ಹೋ ಯಾ ಕ್ಯಾ ಬನಿ ಹೈ? ನಿಮ್ಗೆ ಈ ಡ್ರಾಮಾ ಎಲ್ಲ ನೋಡ್ಬಿಟ್ಟು, ನಿಮ್ ಪಾತ್ರ ಎಲ್ಲ ನೋಡ್ಬಿಟ್ಟು, ಅನ್ನೆಲ್ಲ ಪಾತ್ರ ನೋಡ್ಬಿಟ್ಟು ಇದೆಲ್ಲ ಚೆನ್ನಾಗ್ ಅನ್ಸುತ್ತೋ ಅಥವಾ ಆಗಾಗ ಅಯ್ಯೋ ಯಾಕಪ್ಪ ಇದು ತಯಾರಾಗಿದೆ ಅಂತ ಅನ್ಸುತ್ತೋ ಅಂತ ಕೇಳ್ತಾ ಇದಾರೆ ಬಾಬಾ. ಯಾ ಬದಲ್ನಾ ಚಾಹಿಯೆ ಸೋಚ್ತೆ ಹೋ? ಯಾವ್ದಾದ್ರೂ ನಡೆದೋಗಿರೋ ಡ್ರಾಮಾದಲ್ಲಿ ಇದು ಬದಲಾವಣೆ ಆಗ್ಬೇಕಾಗಿತ್ತು ಅಂತ ಏನಾದ್ರು ಅನ್ಸುತ್ತಾ ಅಂತ ಕೇಳ್ತಾ ಇದಾರೆ ಬಾಬಾ. ಅನ್ಸುತ್ತಾ? बाप भी कहते हैं बना बनाया ड्रामा या कभी बदल नहीं सकता. ತಂದೆನೇ ಏನ್ ಹೇಳ್ತಾರೆ, ಮಕ್ಕಳೇ ಇದು ಮಾಡಿ ಮಾಡಲ್ಪಟ್ಟಿರುವ ಡ್ರಾಮಾ ಇದು ಎಂದಿಗೂ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯವಿಲ್ಲ. ರಿಪೀಟ್ ಹೋನಾ ಹೇ ಲೇಕಿನ್ ಬದಲ್ ನಹೀ ಸಕ್ತಾ. ಪುನರಾವರ್ತನೆ ಆಗುತ್ತೆ, ಪರಿವರ್ತನೆ ಆಗಲ್ಲ. ಇದು ಪುನರಾವರ್ತನೆ ಆಗತ್ತೆ ಅಂದ್ರೆ ಏನೋ ರಿಪೀಟ್ ಆಗುತ್ತೆ, ಆದ್ರೆ ಪರಿವರ್ತನೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ड्रामा में इस आपके अंतिम जन्म को पावर्स बनाओ है ड्रामा, लेकिन ड्रामा में इस श्रेष्ठ ब्राह्मण जन्म में बहुत ही पावर्स मिली हुई है. बाप ने विल किया है, इसलिए विल पावर है.
ಈಗ ಈ ಡ್ರಾಮಾದಲ್ಲಿ ಈ ಅಂತಿಮ ಜನ್ಮದ ನಿಮ್ಗೆ ತುಂಬಾ ಶಕ್ತಿಗಳು ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ಇದು ಡ್ರಾಮಾನೇ. ಇದು ಡ್ರಾಮಾದಲ್ಲೂ ಕೂಡ ಶ್ರೇಷ್ಠ ಬ್ರಾಹ್ಮಣ ಜನ್ಮ ಬಹಳ ಶಕ್ತಿಶಾಲಿಯಾಗಿದೆ ಅಂತ ಹೇಳ್ತಾರೆ. ತಂದೆನೇನ್ ಮಾಡಿದ್ದಾರೆ, ನಿಮಗೆ ವಿಲ್ ಮಾಡ್ಬಿಟ್ಟಿದ್ದಾರೆ ಎಲ್ಲಾ ಶಕ್ತಿಗಳು. ಎಲ್ಲಾ ಶಕ್ತಿಗಳಿದೆಯಲ್ವಾ ನಿಮ್ಮ ಹತ್ರ? तो कौन सा शब्द याद रखिए, ಅದಕ್ಕೆ ಯಾವ ಶಬ್ದ ನೆನ್ಪಿಟ್ಕೊಳ್ಬೇಕು? ಕರನ್ ಕರಾವನ್. ಅದಕ್ಕೆ ಮಾಡಿಸುವಂತ ತಂದೆಯ ನೆನಪು ಇರಬೇಕು. ಪಕ್ಕಾ ಯಾ ಲೇನಾ ಬಿ ಜಾತೆ ಜಾತೆ ಭೂಲ್ ಜಾತೆ ಹೋ. ಬಾಬಾ ಹೇಳ್ತಿದ್ದಾರೆ, ಪಕ್ಕಾ ನೆನಪಿದೆಯಾ ಮಾಡಿಸುವಂತವ್ರ ತಂದೆ ನಾನು ಮಾಡ್ತಾ ಇದ್ದೀನಿ ಅಂತ, ಅಥವಾ ಕರ್ಮ ಮಾಡ್ತಾ ಮಾಡ್ತಾ ಮರ್ತೋಗ್ಬಿಡ್ತೀರಾ ಅಂತ ಹೇಳ್ತಾ ಇದಾರೆ ಬಾಬಾ. ಪ್ಲೇನ್ ಅಲ್ಲಿ ಹೋಗ್ತಿರಲ್ಲ ಮನೆಗೆ ವಾಪಸ್ಸು, ಹಾಗೆಲ್ಲ ಮರ್ತೋಗ್ಬಿಟ್ಟು ಹೋಗ್ತೀರಾ ಹೆಂಗೆ ಅಂತ ಕೇಳ್ತಾ ಇದಾರೆ ಬಾಬಾ. ಭೂಲ್ನಾ ನಹಿ, ಎಂದಿಗೂ ಕೂಡ ಮರಿಬಾರದು. अभी फिर से अपने को शरीर के बंधन से न्यारे कर्मातीत स्टेज कर्म करा रहे हैं, लेकिन न्यारा देख रहे हैं, बात कर रहे हैं, लेकिन न्यारा मालिक और बाप द्वारा निमित्त आत्मा हो. इस स्मृति से फिर मन बुद्धि में स्थित करो. ಬಾಬಾ ಅಭ್ಯಾಸ ಮಾಡಿಸ್ತಾರೆ. ಪುನಃ ಅಭ್ಯಾಸ ಮಾಡಿ ಬಾಬಾ ಹೇಳ್ತಾ ಇದ್ದಾರೆ, ಮೊಟ್ಟ ಮೊದಲು ನಾನು ಆತ್ಮನಾಗಿದ್ದೇನೆ, ಈ ಶರೀರದ ಬಂಧನದಿಂದ ಪೂರ್ತಿ ಭಿನ್ನನಾಗಿದ್ದೇನೆ. ಕರ್ಮಾತೀತ ಸ್ಥಿತಿಯನ್ನು ಪಡೆಯುತ್ತಿದ್ದೇನೆ. ಕರ್ಮವನ್ನು ಮಾಡಿದರೂ ಈ ದೇಹದ ಮುಖಾಂತರ ಮಾಡಿಸುತ್ತೇನೆ. ನಾನು ಭಿನ್ನನಾಗಿದ್ದೇನೆ. ನಾನು ಮಾತನಾಡಿದರೂ ಭಿನ್ನನಾಗಿದ್ದೇನೆ. ನಾನು ಆತ್ಮ ಮಾಲೀಕನಾಗಿದ್ದೇನೆ. ತಂದೆ ಮಾಡಿಸುತ್ತಿದ್ದಾರೆ, ನಾನು ಆತ್ಮ ಮಾಡುತ್ತಿದ್ದೇನೆ. ಇದೇ ಸ್ಮೃತಿಯಿಂದ ಪುನಃ ನಿಮ್ಮ ಮನಸ್ಸು ಬುದ್ಧಿಯನ್ನು ಭ್ರುಕುಟಿಯಲ್ಲಿ ಸ್ಥಿತ ಮಾಡಿ अच्छा, चारों ओर के सदा बाबा नमस्ते ಹೇಳ್ತಾ ಇದ್ದಾರೆ. चारों ओर के सदा सेवा के उमंग उत्साह में रहने वाले सेवादारी आत्माएं, सदा स्व पुरुषार्थ और सेवा दोनों का बैलेंस रखने वाली ब्लिसफुल आत्माएं, सदा निस्वार्थ रहम दिल बन सर्व आत्माओं प्रति सच्चा रहम करने वाली विशेष आत्माएं, सदा सेकेंड में अपने को कर्म बंधन व अनेक रॉयल बंधनों से मुक्त करने वाले तीव्र पुरुषार्थी आत्माओं को बाप दादा का याद प्यार और नमस्ते से बनाने वाले रूहानी बाप को रूहानी बच्चों की याद प्यार और गुड मॉर्निंग और नमस्ते नमस्ते नमस्ते. ನಾಲ್ಕು ಕಡೆ ಇರುವ ಸದಾ ಸೇವೆ ಉಮ್ಮಂಗ ಉತ್ಸಾಹದಲ್ಲಿರುವಂತಹ ಸೇವಾದಾರಿ ಆತ್ಮರಿಗೆ, ಸದಾ ಸ್ವಪುರುಷಾರ್ಥ ಹಾಗೂ ಸೇವೆ ಎರಡರ ಬ್ಯಾಲೆನ್ಸ್ ಇಟ್ಟುಕೊಳ್ಳುವಂತಹ ಆತ್ಮರಿಗೆ, ಸದಾ ನಿಸ್ವಾರ್ಥ ದಯಾಹೃದಿಗಳಾಗಿ ಸರ್ವ ಆತ್ಮರ ಪ್ರತಿ ಸತ್ಯವಾಗಿರುವ ದಯೆ ತೋರುವಂತ ವಿಶೇಷ ಆತ್ಮರಿಗೆ, ಸದಾ ಸೆಕೆಂಡ್ನಲ್ಲಿ ತಮ್ಮ ಕರ್ಮ ಬಂಧನ ಅಥವಾ ಅನೇಕ ರಾಯಲ್ ಬಂಧನಗಳಿಂದ ಮುಕ್ತರಾಗಿರುವಂತಹ ತೀವ್ರ ಪುರುಷಾರ್ಥಿ ಆತ್ಮರಿಗೆ ಬಾಗ್ದಾದಾರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. वरदान
आज्ञाकारी बन बाप की मदद व दुआओं का अनुभव करने वाले सफलता मूर्त भव. ಆಜ್ಞಾಕಾರಿಗಳಾಗಿ ತಂದೆಯ ಸಂಯೋಗ ಅಥವಾ ಆಶೀರ್ವಾದವನ್ನು ಅನುಭವ ಮಾಡುವಂತಹ ಆಜ್ಞಾಕಾರಿಗಳಾಗಿ ತಂದೆಯ ಸಂಯೋಗ ಅಥವಾ ಆಶೀರ್ವಾದಗಳನ್ನು ಅನುಭವ ಮಾಡುವಂತಹ ಸಫಲತಾ ಮೂರ್ತ ಭವ. स्पष्टीकरण. बाप की आज्ञा है मुझ एक को याद करो. एक बाप ही संसार है, इसलिए दिल में सिवाय बाप के और कुछ भी समाया हुआ ना हो. एक मत, एक बोल, एक भरोसा. जहाँ एक है वहाँ हर कार्य में सफलता है. उनके लिए कोई भी परिस्थिति को पार करना सहज है. आज्ञा पालन करने वाले बच्चों को बाप की दुआएं मिलती है, इसलिए मुश्किल भी सहज हो जाता. ತಂದೆ ಆಜ್ಞೆ ಆಗಿದೆ, ಒಬ್ಬ ತಂದೆಯನ್ನೇ ನೆನಪು ಮಾಡಿ, ನಾನೊಬ್ಬ ತಂದೆಯನ್ನೇ ನೆನಪು ಮಾಡಿ ಅಂತ. ಒಬ್ಬ ತಂದೆ ನಮ್ಮ ಪ್ರಪಂಚ ಆಗ್ಬಿಡ್ಬೇಕು. ನಮ್ಮ ಹೃದಯದಲ್ಲಿ ತಂದೆ ಬಿಟ್ರೆ ಮತ್ತಾರೋ ಸಮಾವೇಶ ಆಗಿರಬಾರದು. ಒಂದೇ ಮತ, ಒಂದೇ ಬಲ, ಒಂದೇ ಭರವಸೆ. ಎಲ್ಲಿ ಹೋದರೂ ಒಬ್ಬರ ಕಾರ್ಯದಲ್ಲೇ ಸಫಲತೆ ಇರಬೇಕು. ಆಗ ಯಾವುದೇ ಪರಿಸ್ಥಿತಿಯನ್ನು ಸಹಜವಾಗಿ ಪಾರ್ ಮಾಡಲಿಕ್ಕೆ ಸಾಧ್ಯ. ಆಜ್ಞೆಯನ್ನು ಕೂಡ ಪಾಲನೆ ಮಾಡಲಿಕ್ಕೆ ಸಾಧ್ಯ. ಅದರಿಂದ ತಂದೆ ಆಜ್ಞೆ ನೀವು ಪಾಲನೆ ಮಾಡಿದ್ರೆ ತಂದೆಯಿಂದ ನಿಮ್ಗೆ ಆಶೀರ್ವಾದವೂ ಕೂಡ ಸಿಗುತ್ತೆ. ಆಗ ಕಷ್ಟ ಅನ್ನೋದು ಯಾವುದು ಅನ್ಸಲ್ಲ, ಎಲ್ಲವೂ ಸಹಜವಾಗಿಬಿಡುತ್ತೆ. ಸ್ಲೋಗನ್. नए ब्राह्मण जीवन की स्मृति में रहो तो कोई भी पुराना संस्कार इमर्ज नहीं हो सकता. ಹೊಸ ಬ್ರಾಹ್ಮಣ ಜೀವನದ ಸ್ಮೃತಿಯಲ್ಲಿರಿ. ಆಗ ಯಾವುದೇ ಹಳೆಯ ಸಂಸ್ಕಾರ ಇಮರ್ಜ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹೊಸ ಬ್ರಾಹ್ಮಣ ಜೀವನದ ಸ್ಮೃತಿಯಲ್ಲಿರಿ. ಆಗ ಯಾವುದೇ ಹಳೆಯ ಸಂಸ್ಕಾರ ಇಮರ್ಜ್ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಓಂ ಶಾಂತಿ. ಇದೆಲ್ಲ ಯಾವ ಸ್ಮೃತಿಯಲ್ಲಿರ್ಬೇಕು? ಮಾಡಿಸುವಂತವ್ರು ತಂದೆ. 2, ಒಂದು ಮಾಡಿಸುವಂತವ್ರು ತಂದೆ. ಇನ್ನೊಂದು ಏನಂದ್ರೆ ನಾನಾತ್ಮ ಈ ಕರ್ಮೇಂದ್ರಿಯಗಳ ಮೂಲಕ ಮಾಡಿಸ್ತಾರೆ. ಈ ಸ್ಮೃತಿಯಲ್ಲಿ ಇಡೀ ದಿನ. ಓಂ ಶಾಂತಿ.